ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಏರಿ ಅಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇನಿದ್ದಾರೆ ಸಾಕಷ್ಟು ಸಾಧನೆಯನ್ನು ಮಾಡಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಲ್ಲ ಒಂದು ಕಡೆ ವಿದ್ಯಾಭ್ಯಾಸದಲ್ಲಿ ಕೊರತೆಯನ್ನು ಎದುರಿಸ್ತಿರ್ತಕ್ಕಂಥದ್ದು. ಅಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಶಾಲೆಗಳು ಉತ್ತಮವಾಗಿದ್ದವು, ಶಿಕ್ಷಕರು ಉತ್ತಮವಾದ ಶಿಕ್ಷಕರು ಇದ್ದರೂ ಕೂಡ ಕೆಲವೊಂದಷ್ಟು ಮೂಲಭೂತ ಸೌಕರ್ಯಗಳಿಂದ ಅವುಗಳನ್ನ ಎಲ್ಲ ಒಂದು ರೀತಿ ಕುಂದುಕೊರತೆಗಳು ಎದ್ದು ಕಾಣಿಸ್ತಾ ಇರುವಂಥದ್ದು. ಈ ಭಾಗದ ವಿದ್ಯಾರ್ಥಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಕುಂದು ಕೊರತೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಿನ ಅಲ್ಲಿ ಉದ್ಯಮಿಯಾಗಿರುವಂತಹ ಕೊಡಗಿನವರೇ ಮೂಲದವರಾಗಿರುವಂಥವರು ಒಂದು ಸಾಕಷ್ಟು ರೀತಿಯಲ್ಲಿ ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಉತ್ತಮ ಕೆಲಸಗಳನ್ನ ಮಾಡ್ತಿರುವಂಥದ್ದು. ಎಲ್ಲ ಒಂದು ಕಡೆ ಸಮಯ ಸಿಕ್ಕಾಗ ಕೊಡಗಿನಲ್ಲಿ ನೆಲೆಸಿರೋರು ಒಂದು ರೀತಿಯಲ್ಲಿ ಸಮಯ ಸಿಕ್ಕಾಗ ಕೊಡಗಿಗೆ ಬಂದು ಇಲ್ಲಿನ ಪ್ರಕೃತಿ ಸೌಂದರ್ಯನ ಆನಂದಿಸಿ ಹೋಗುವಂಥದ್ದು. ಆದರೆ ಇವರು ಕೊಡಗಿನವರೇ ಆಗಿದ್ದು ಕೂಡ ಆ ಒಂದು ಸಮಯ ಸಿಕ್ಕಾಗ ತಮ್ಮವರ ಹೃದಯಕ್ಕೆ ಮಿಡಿಯುವಂಥದ್ದು. ಅಂದರೆ ತಮ್ಮ ಜನರ ಒಂದು ಸಹಕಾರಕ್ಕೆ ಏನೋ ಒಂದು ಕಷ್ಟ ಬಂದರು ಅಂತಂದ್ರೆ ಸಾಕು ಅವರ ಒಂದು ಕಷ್ಟಕ್ಕೆ ಮಿಡಿಯುವಂಥದ್ದು. ಅವರು ಬೇರೆ ಇನ್ಯಾರೂ ಅಲ್ಲ, ಕೊಡಗು ಜಿಲ್ಲೆ ಸೋಮವಾರಪೇಟೆಯ ಹರಪಳ್ಳಿಯ ರವೀಂದ್ರ ಅವರು ಇದೀಗ ನಮ್ಮೊಂದಿಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸಾಕಷ್ಟು ವರ್ಷದಿಂದ ವಿದ್ಯಾರ್ಥಿಗಳು ಅಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಯಾವುದೇ ನನ್ನ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಕೊರತೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಉಚಿತವಾಗಿ ಸರ್ಕಾರಿ ಶಾಲೆಗಳಾಗಿರ್ಬೋದು ಗ್ರಾಮೀಣ ಭಾಗದ ಶಾಲೆಗಳ ಅಭಿವೃದ್ಧಿಗೆ ನಿಂತಿರುವಂಥದ್ದು. ಅಂದರೆ ಉಚಿತವಾಗಿ ಪುಸ್ತಕ, ಪೆನ್ನು ಈ ಥರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಬೇಕು ಅದನ್ನು ಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿರುವಂಥದ್ದು. ಇದೀಗ ಹರಪಳ್ಳಿ ರವೀಂದ್ರ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರಿಗ ಸಾಕಷ್ಟು ವರ್ಷಗಳು ನೀವು ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ಪುಸ್ತಕ ಈ ಥರ ಕೊಡುವಂಥ ಕೆಲಸಗಳಿಗೆ ಮುಂದಾಗಿದ್ದೀರಿ. ಎಲ್ಲೋ ಒಂದು ಕಡೆ ನಾನು ಈಗಾಗಲೇ ಹೇಳಿದೆ ಒಂದು ಸಮಯ ಸಿಕ್ಕಾಗ ಸಾಕು ಎಲ್ಲೋ ಒಂದು ಕಡೆ ಅವರ ಒಂದು ಕೆಲಸಗಾರಗಳು ತೊಳಿರು. ನೀವು ಒಂದು ಉನ್ನತ ಹುದ್ದೆಯಲ್ಲಿದ್ದೀರಿ, ಉನ್ನತ ಮಟ್ಟದಲ್ಲಿದ್ದೀರಿ, ಅದು ಕೂಡ ನಮ್ಮವರಿಗಾಗಿ ಮಿಡಿಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನಾನು ಸಾಕಷ್ಟು ಸಾರಿ ನಿಮ್ಮ ಹತ್ರ ಹೇಳಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ತುಂಬ ವರ್ಷಗಳ ಹಿಂದೆ ಕಡು ಬಡವರಾಗಿದ್ವಿ. ನಮಗೆ ಒಂದೇ ಆರ್ಥಿಕವಾಗಿ ಬಡತನದ ಮುಗ್ಗಟ್ಟಲ್ಲ, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲದರಲ್ಲೂ ಒಂಥರ ಬಡತನ ಇತ್ತು. ಇವಾಗಾದರೆ ಸೋಷಲ್ ಮೀಡಿಯಾ ಇದೆ, ಎಲ್ಲ ಮಕ್ಕಳು ಅವರದ ಫಿಂಗರ್ ಟಿಪ್ಸಲ್ಲಿ ಇವನ್ ಇಂಗ್ಲೀಷ್ ಲಿಟ್ರೇಚರ್ ಇರ್ಬೋದು ಅಥವಾ ಯಾವುದೇ ದೇಶದ ಆಗುಹೋಗುಗಳಿರ್ಬೋದು, ಪ್ರಪಂಚದ ಆಗುಹೋಗುಗಳಿರ್ಬೋದು, ಫಿಂಗರ್ ಟಿಪ್ಸಲ್ಲಿ ಅವ್ರಿಗೆ ಸಿಗುತ್ತೆ. ಮೊಬೈಲ್ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾಗಳಿದೆ. ಆವಾಗ ನಮಗೆ ನಾನು ಹುಟ್ಟಿದ ಊರಿಂದ ಸೋಮವಾರಪೇಟೆ ಬರಬೇಕು ಅಂತ ಹೇಳಿದ್ರೆ ಒಂದು ದಿವಸ ಬೇಕಾಗಿತ್ತು ನಮಗೆ. ಬೆಳಿಗ್ಗೆ ಬಂದರೆ ರಾತ್ರಿ 8 ಗಂಟೆ ಹೊತ್ತಿಗೆ ಹೋಗಿ ಸೇರುವಂಥದ್ದು. ಆ ಟೈಮಲ್ಲಿ ನಮಗೆ ಸೋಮವಾರಪೇಟೆಗೆ ಕರಿತಿರ್ಲಿಲ್ಲ, ಅಂಥ ಕಡು ಬಡ ಸ್ಥಿತಿ ಇತ್ತು ನಮ್ಗೆ. ಅವಾಗೆಲ್ಲ ಬುಕ್ಕೆಲ್ಲ ತಗೊಳ್ಳೋದು ಅಂತ ಹೇಳಿದ್ರೆ ಭಾಳ ದುಸ್ಥಿತಿ. ಇವತ್ತು ಜೂನಲ್ಲಿ ಮೇ 22ಕ್ಕೆ ನಮಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿತ್ತು. ನಮಗೆ ಬುಕ್ಕೆಲ್ಲ ನಮ್ಮ ಪೋಷಕರು ಕಷ್ಟಪಟ್ಟು ಬುಕ್ಕೆಲ್ಲ ಕೊಡಿಸ್ಬೇಕು ಅಂತ ಹೇಳಿದ್ರೆ ಆಗಸ್ಟ್ ಆಗೋದು. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಆಗಸ್ಟಲ್ಲಿ ನಮ್ಮದು ಏಲಕ್ಕಿ, ಕಮರ್ಷಿಯಲ್ ಕ್ರಾಪ್ ಏಲಕ್ಕಿ. ಆವಾಗ ಏಲಕ್ಕಿ ಹಣ್ಣು ಬರುವಂಥದ್ದು ಆಗಸ್ಟ್ ಆಗ್ತಾಯಿತ್ತು. ಆವಾಗ ಬುಕ್ಕೆಲ್ಲ ಬರೆಯೋ ಬುಕ್ಕು ನಮಗೆ ಸಿಗ್ತಾಯಿತ್ತು. ಆ ನಿಟ್ಟಿನಲ್ಲಿ ನಾವು ಹೇಗೋ ಕಷ್ಟಪಟ್ಟು ಪ್ರೈಮರಿ ಸ್ಕೂಲ್ ಮಾಡಿದ್ವಿ, ಹೈಯರ್ ಎಜುಕೇಷನ್ನು ಮಾಡಿದ್ವಿ, ಡಿಗ್ರಿ ಕಂಪ್ಲೀಟ್ ಆಯಿತು. ನಂತರ ಬ್ಯಾಂಗ್ಳೂರಿಗೆ ಉದ್ಯೋಗ ಅವಕಾಶಕ್ಕೆ ಹೋದ್ವಿ. ಆವಾಗ ಸ್ವಲ್ಪ ನನಗೆ ಫಸ್ಟ್ರಲ್ಲಿ ಉದ್ಯೋಗಕ್ಕೂ ತುಂಬ ಕಷ್ಟ ಇತ್ತು. ನಾನೊಬ್ಬನೇ, ನನಗೆ ಯಾರೂ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ. ಏಕಾಏಕಿಯಾಗಿ ಬ್ಯಾಂಗ್ಳೂರಿಗೆ ಹೋಗಿದ್ದು, ಏನೋ ಕಷ್ಟಪಟ್ಟು. ಅದೆಲ್ಲ ದೊಡ್ಡ ಸ್ಟೋರಿ, ಅದೆಲ್ಲ ಹೇಳಿಬಿಟ್ರೆ ನಂಬೋದೇ ಇಲ್ಲ. ಆ ಥರ ಅಂದರೆ ನಂಬೋದೇ ಇಲ್ಲ ನೀವು. ಅಷ್ಟೆಲ್ಲ ಕಷ್ಟಪಟ್ಟು ಮೇಲೆ ಬಂದು ನಾನು 25 ಸ್ವಲ್ಪ ನನ್ನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದ ಮೇಲೆ ಒಂದು 20-25 ವರ್ಷಗಳಿಂದ ಬಡ ಮಕ್ಕಳಿಗೆ ಯಾರಿಗೆ ಬುಕ್ಕನ್ನು ಖರೀದಿ ಮಾಡೋಕ್ಕಾಗೋದಿಲ್ವೋ ಅಂಥವ್ರಿಗೆ ಬುಕ್ ಕೊಡುವಂಥ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ 25 ವರ್ಷ ಆಯಿತು. ಇವಾಗ ಫಸ್ಟು ನಾನು ನಮ್ಮ ಏರಿಯಾದ ಶಾಂತಳ್ಳಿ, ಸೋಮವಾರಪೇಟೆ ಭಾಗದ ಇವಾಗ ಎಲ್ಲ ಏರಿಯಾಕ್ಕೂ ಹೋಗ್ತಾಯಿದ್ದೀನಿ. ಆದಷ್ಟು ನನಗೊಂದು 50,000 ಬುಕ್ಗಳು ಕೊಡ್ತೀನಿ. ಅಲ್ಲಿಗೆ ಎಲ್ಲೆಲ್ಲ ಆಗುತ್ತೆ ಅಲ್ಲಿಗೆ ಕೊಡ್ತಾಯಿದ್ದೀನಿ. ಮೊದಲೆಲ್ಲ ಒಂದೊಂದು ಸ್ಕೂಲಲ್ಲಿ 80, 90, 150, 200 ಮಕ್ಕಳು ಇರ್ತಿದ್ರು. ಇವಾಗ ಎಷ್ಟಿದ್ದಾರೆ ಅಂತ ಹೇಳಿದ್ರೆ 40, 50, 100, ಮ್ಯಾಕ್ಸಿಮಮ್ ಅಂದ್ರೆ 100. ನೆನ್ನೆ ಇದರಲ್ಲಿ ಕೊಟ್ವಿ ಸುಂಟಿಕೊಪ್ಪದಲ್ಲಿ, ಅಲ್ಲಿ 200 ಮಕ್ಕಳಿದ್ದಾರೆ, ಅದೇ ಮ್ಯಾಕ್ಸಿಮಮ್. ಬೇರೆ ಸ್ಕೂಲಲ್ಲೆಲ್ಲ ಕೆಲವು ಸ್ಕೂಲಲ್ಲಿ 15 ಮಕ್ಕಳು ಇರೋದು ಉಂಟು. ಸೊ ಇವತ್ತು ವಾಲ್ನೂರು ತ್ಯಾಗತೂರಿಗೆ ಕೊಟ್ವಿ ಲಾಸ್ಟ್ ವೀಕು, ಅಲ್ಲಿಯೂ ಒಂದು 150 ಮಕ್ಕಳಿದ್ದಾರೆ. ಸೊ ಹೀಗೆ ನಾನು ಎಲ್ಲೆಲ್ಲಿ
ಈ ಎಲ್ಲ ಕಡೆ ಬುಕ್ ಕೊಡೋದ್ರಲ್ಲೂ ಗೌರ್ಮೆಂಟ್ ಸ್ಕೂಲ್ನೇ ಆಯ್ಸ್ಕೊಂಡಿದ್ದೀನಿ. ಗೌರ್ಮೆಂಟ್ ಸ್ಕೂಲಲ್ಲಿ ಇವಾಗ ಕಡು ಬಡವರು ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವರಿಗೆಲ್ಲ ಉಪಯೋಗ ಆಗುತ್ತೆ ಅಂತ. ಇನ್ನೊಂದು ಅಂತ ಹೇಳಿದ್ರೆ, ನಾನು ಮಕ್ಕಳಿಗೆ ಬುಕ್ ಕೊಡೋದು ಯಾಕೆ ಅಂತ ಹೇಳಿದ್ರೆ, ಅವ್ರ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು. ಮುಂದಿನ ನಾನೊಂದು ಬುಕ್ ಕೊಡುವಾಗ ಸ್ವಲ್ಪ ಅವರಿಗೆ ಒಂದು ಸಣ್ಣದಾಗಿ ಸ್ಪೀಚು ಮಾಡ್ತೀನಿ. ಹೇಗಿರಬೇಕು, ನೀವು ಏನಾಗಬೇಕು, ನಮ್ಮ ಕಷ್ಟದ ದಿನಗಳು ಹೇಗಿತ್ತು, ನೀವು ಯಾವ ಥರ ಆದರೆ ಮುಂದೆ ಹೋಗ್ಬೋದು, ಇಷ್ಟೇ. ಮೊದಲನೇದಾಗಿ ಅಂದರೆ ಫಸ್ಟು ಯಾವ ವರ್ಷದಿಂದ ಕೊಡೋಕ್ಕೆ ಶುರು ಮಾಡಿದ್ರಿ, ಎಲ್ಲಿ ಯಾವ ಸ್ಕೂಲಿಂದ ಫಸ್ಟು ಶುರು ಮಾಡಿದ್ದು ಅಂತ ಸರ್? ಎಷ್ಟು ಮಕ್ಕಳಿಗೆ ಫಸ್ಟು ಅಂದರೆ ಮೊದಲ ದಿನ ಕೊಟ್ರಿ, ನನಗೆ ಕೊಡ್ಬೇಕು ಅನ್ನಿಸ್ತು, ಆ ದಿನ ಯಾವ ಸ್ಕೂಲಿಗೆ ಮತ್ತು ಎಷ್ಟು ವಿದ್ಯಾರ್ಥಿಗಳಿಗೆ ಕೊಟ್ರಿ ಅಂತ? ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು 90ಸಲ್ಲಿ, ಎಕ್ಸಾಕ್ಟಾಗಿ ಕರೆಕ್ಟಾಗಿ ಇಯರ್ ಗೊತ್ತಿಲ್ಲ, 90ಸಲ್ಲಿ. ಆವಾಗ ಫಸ್ಟ್ ವರ್ಷ ನಾನು 2 ಸ್ಕೂಲಿಗೆ ಕೊಟ್ಟೆ ಅಷ್ಟೇ. ಫಸ್ಟ್ ವರ್ಷ 2 ಸ್ಕೂಲಿಗೆ. ಒಂದು ತೋಳು ಶೆಟ್ಟಲ್ಲಿ ನಾನು ಕಲ್ತಂಥ ಸ್ಕೂಲು, ಎರಡನೇದು ಶಾಂತಹಳ್ಳಿಯಲ್ಲಿ ಒಂದು ಸ್ಕೂಲಿಗೆ ಕೊಟ್ಟೆ. ಅವಾಗೆಲ್ಲ ತುಂಬ ಸ್ಟೂಡೆಂಟ್ಸ್ ಇರ್ತಾಯಿದ್ರು. ಮತ್ತು ಏಕಾಏಕಿ 2ನೇ ವರ್ಷದಿಂದ ತುಂಬ, ಆವಾಗೇನು ಫಸ್ಟ್ ವರ್ಷ 5,000ನೋ 7,000ನೋ ಕೊಟ್ಟೆ. ಮತ್ತು ಒಂದೇ ಸರಿ 15-20 ಸಾವಿರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಗೆ ಅದ್ರ ಜೊತೆಯಾಗಿ ಬುಕ್ ಜೊತೆಯಾಗಿ ಯೂನಿಫಾರ್ಮ್ ಕೊಡ್ತಾಯಿದ್ದೆ, ಬರೆಯೋ ಸಾಮಗ್ರಿಗಳನ್ನ ಕೊಡ್ತಾಯಿದ್ದೆ, ಪೆನ್ನು ಪೆನ್ಸಿಲ್ ಎಲ್ಲ. ಮತ್ತು ಕೆಲವು ಸ್ಕೂಲ್ಗಳಿಗೆ ಸ್ವೆಟ್ರಸ್ಸು, ಬೇರೆ ಉಪಕರಣಗಳನ್ನು ಕೊಟ್ಟಿದ್ದೀನಿ. ಅಂದರೆ ಸರ್, ಈಗ ನೀವು ಕೇವಲ ಸರ್ಕಾರಿ ಶಾಲೆಗಳು ಮಾತ್ರ ಅಲ್ಲ, ತಮ್ಮದೇ ಒಂದು ಸ್ಕೂಲನ್ನು ಕೂಡ ನಡೆಸ್ಕೊಂಡು ಹೋಗ್ತೀರಿ. ಅಂದರೆ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇತ್ತೀಚೆಗೆ ಏನು ಸ್ಪರ್ಧಾತ್ಮಕ ಯುಗದಲ್ಲಿ ಇಂಗ್ಲೀಷ್ಗೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಅಂದರೆ ಗ್ರಾಮೀಣ ಭಾಗದ ಕನ್ನಡವನ್ನು ಕಲಿತಂತಹ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ. ಅವರಿಗೋಸ್ಕರ ಇಲ್ಲ ಇಂಗ್ಲೀಷ್ ಮೀಡಿಯಮ್ನ ಯಾವ ಥರ ಸ್ಟಾರ್ಟ್ ಮಾಡಿದ್ರಿ, ಯಾಕೋಸ್ಕರ? ಅಂದರೆ ನಿಮಗೆ ಯಾವ ಥರ ಆದರೂ ಒಂಥರ ಅನುಭವ ಆಯಿತಾ ಮಕ್ಕಳದು ಏನಾದ್ರು ಸಮಸ್ಯೆಗಳನ್ನು ಅಂತ? ಅದು ಒಂದು ಒಳ್ಳೆ ಕ್ವಶನ್ನೇ. ಅದಕ್ಕಿಂತ ಮೊದಲು ಒಂದು ಸಣ್ಣ ಹೇಳ್ತೀನಿ. ನಾನು ಸ್ಕೂಲ್ಗೆ ಬುಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮನೆಯಲ್ಲಿ ಕೊಡ್ತಾಯಿದ್ದೆ. ಮನೇಲಿ ಕೊಡ್ತಾ ಇದ್ದಾಗ ತುಂಬ ಒಂದು ಅರ್ಧ ಕಿಲೋಮೀಟ್ರ್ ಕ್ಯೂ ಇರ್ತಿತ್ತು. ಎಲ್ಲ ಬಂದು, ಇವತ್ತು ಯಾರ ಜೊತೆನೋ ಹೇಳ್ತಾ ಇದ್ದೆ, ಬಂದು ಮನೆ ಎಲ್ಲ ಡಿಸ್ಟ್ರಾಯ್ ಮಾಡಿಬಿಡೋರು. ಹೂವಿನ ಚಟ್ಟಿಗಳು, ಇಲ್ಲೆಲ್ಲ ಮಾವಿನ ಮರಗಳೆಲ್ಲ ಇತ್ತು, ಮಾವಿನ ಮರದಲ್ಲಿ ಒಂದು ಕಾಯಿ ಇರ್ತಿರಲಿಲ್ಲ. ಆಮೇಲೆ ಲಾಠಿ ಚಾರ್ಜು ಆಗೋದು, 10 ಪೊಲೀಸ್ಗಳು ಬರ್ತಾಯಿದ್ರು, ಅಂತೂ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇದನ್ನ ಅವತ್ತು ಆ ಸಿಚುವೇಶನ್ ನೋಡ್ಕೊಂಡು ಯಾರೋ ಒಬ್ರು IAS ಆಫೀಸರ್ ಬಂದಿದ್ದರು. ಅವ್ರು ನಂಗೆ ಸಜೆಷನ್ ಮಾಡಿದ್ರು, ನೀನು ಮನೆ ಹತ್ರ ಮಾಡಬೇಡ, ಕಾಲು ತುಳಿತಾ ಏನಾದ್ರು ಆಗಿಬಿಟ್ಟು ಸತ್ತೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ, ಅಥವಾ ಏನಾದ್ರು ಬೇರೆ ಇದಾದರೆ ನಿನ್ನ ಜೈಲಿಗೆ ಅಥವಾ ಏನೋ ಒಂದು ಲೀಗಲ್ ಆ್ಯಕ್ಷನ್ ತೊಗೋತಾರೆ, ಹಾಗಾಗಿ ಬೇಡ ಅಂತ. ಅದಾದಮೇಲೆ ನೀವು ಈ ಕ್ವಶನ್ ಕೇಳೋಕ್ಕೆ ಹೇಳ್ತೀನಿ. ಇಂಗ್ಲೀಷ್ ಮೀಡಿಯಮ್ ಯಾಕೆ ಅಂತ ಹೇಳಿದ್ರೆ, ನಾನು ಇಂಗ್ಲೀಷ್ ಕಲಿಯುವಾಗ ನಮಗೊಂದು ಅದು ಏನೊಂದು ಯಮಸ್ವರೂಪಿ, ಅಷ್ಟು ಕಠಿಣ ಕಬ್ಬಿಣದ ಕಡಲೆ ಆಗಿತ್ತು. ನಾನು ಶಾಂತಹಳ್ಳಿ ಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ ಎಲ್ಲ ಬಯಾರ್ಡ್ ಹೊಡಿತಿದ್ವಿ ಇಂಗ್ಲೀಷ್ ಪದಗಳನ್ನೆಲ್ಲ, ಸ್ಪೆಲ್ಲಿಂಗ್ ಎಲ್ಲ. ಶಾಂತಹಳ್ಳಿ ಶಾಲೆಯಲ್ಲಿ ಇಂಗ್ಲೀಷ್ನ ಕನ್ನಡದಲ್ಲಿ ಮಾಡ್ತಾಯಿದ್ರು. ಆವಾಗ ನಮಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಹೇಗೋ ಬಯಾರ್ಡ್ ಹೊಡೆದು ಪಾಸ್ ಮಾಡಿದ್ವಿ. ನನ್ನ ಕಾಲೇಜ್ ಎಜುಕೇಷನ್ನು ವಿವೇಕಾನಂದ ಕಾಲೇಜ್ ಪುತ್ತೂರಲ್ಲಾಯಿತು. ಅಲ್ಲಿಯೂ ಇಂಗ್ಲೀಷಿಗೆ ಅಷ್ಟು ಪ್ರಾತಿನಿಧ್ಯ ಇರಲಿಲ್ಲ. ಕಾಲೇಜಲ್ಲಿ ಮಾತ್ರ ಭಾಳ ಒಳ್ಳೆ ಇಂಗ್ಲೀಷ್ ಲೆಕ್ಚರ್ಗಳು ಇರ್ತಾಯಿದ್ರು. ಅವರೆಲ್ಲ ಹೇಳೋದು ನನಗೊಂಥರ, ಅವ್ರು ಪಾಠ ಮಾಡ್ತಾ ಹೋಗ್ತಾಯಿದ್ರು, ಏನೋ ಸ್ಟೋರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿದ್ರೆ ಬರ್ತಾ ಇರ್ತಿತ್ತು. ಕ್ಯಾಚ್ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ, ಯಾಕೆಂದರೆ ನಾವಿಲ್ಲಿ ಬಯಾಟ್ ಹೊಡೆದೋದಂಥವ್ರು. ಕಾಲೇಜಲ್ಲೂ ಹೇಗೋ ಕಷ್ಟದಲ್ಲಿ ಹಿಂಗೆ ಪಾಸ್ ಮಾಡಿ ಬ್ಯಾಂಗ್ಳೂರಿಗೆ ಹೋದ್ವಿ. ಬ್ಯಾಂಗ್ಳೂರಲ್ಲಿ ಕಾಂಪಿಟೇಟಿವ್. ನಾನೆಲ್ಲ ವರ್ಕ್ ಮಾಡೋ ಕಂಪನಿಯಲ್ಲಿ ಪ್ಯೂನ್ಗಳು ಬಿಟ್ಟರೆ ಬೇರೆ ಯಾರೂ ಕನ್ನಡದಲ್ಲಿ ಮಾತಾಡುವಂಥವ್ರಲ್ಲ. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ನನ್ನಲ್ಲೇ ಕೀಳರಿಮೆ. ನನಗೆ ಯಾವುದನ್ನೂ ನನ್ನ ವೀಕ್ನೆಸ್ಗಳನ್ನ ಹೇಳ್ಕೊಳ್ಳೋಕ್ಕೆ ನನಗೆ ಯಾವಾಗಲೂ ಒಂದು ನೆಗೆಟಿವ್ ಫೀಲಿಂಗ್ ಆಗೋದಿಲ್ಲ. ಸೊ ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಹಾಗಾಗಿ ನಾನೊಂದು ಮನ್ಸು ಮಾಡಿದೆ, ನಾನು ಓದುವ ಸ್ಕೂಲಲ್ಲಿ ಎಲ್ಲ ಬ್ರಿಲಿಯಂಟ್ಸು, ಆದರೆ ಅವರು ಅಲ್ಲಿ 99ವರೆಗೂ ತಗೊಳ್ಳೋರು ಇದ್ದಾರೆ ಒಂದೊಂದು ಇದರಲ್ಲಿ, ಔಟ್ ಆಫ್ 100 90s ಎಲ್ಲ ಫಸ್ಟ್ ಕ್ಲಾಸಲ್ಲಿರೋರು. ಆದರೆ ಕಾಲೇಜಿಗೆ ಹೋದ ತಕ್ಷಣ ಅವ್ರು ಫೇಲ್ ಆಗೋರು, 2-3 ಸಬ್ಜೆಕ್ಟ್ ಹೋಗೋದು. ಸೊ ನಮಗೂ ಅದೇ ಥರ ಆಗ್ತಾಯಿತ್ತು. ಸೊ ಹಾಗಾಗಿ ಬ್ಯಾಂಗ್ಳೂರಿಗೆ ಹೋದಾಗ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಕಷ್ಟ ಆಗ್ತಾಯಿತ್ತು. ಇವಾಗ ಪರವಾಗಿಲ್ಲ. ಮೊದಲೆಲ್ಲ ಕಮಾಂಡಿಂಗಲ್ಲ ಬಿಡಿ, ಇಂಗ್ಲೀಷ್ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಹಳ್ಳಿಗಾಡಿನ ಮಕ್ಕಳು ಬ್ರಿಲಿಯನ್ಸ್ ಇದೆ, ಅವರಿಗೆ ಏನು ಕಮ್ಯುನಿಕೇಟ್ ಮಾಡಬೇಕು ಅದರಲ್ಲಿ ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ, ಇಂಗ್ಲೀಷ್. ಹಾಗಾಗಿ ಅವರು ಇಂಟರ್ವ್ಯೂವಲ್ಲಿ ಫೇಲ್ ಆಗ್ತಾರೆ. ಇಲ್ಲಿ ಎಷ್ಟೇ ಬ್ರಿಲಿಯಂಟ್ ಆದರೂ ಇಂಟರ್ವ್ಯೂವಲ್ಲಿ ಫೇಲ್ ಆಗ್ತಾರೆ. ಅವರಿಗೆ ಆ ಫೇಸ್ ಮಾಡೋಕ್ಕಾಗೋದಿಲ್ಲ. ಇಂಗ್ಲೀಷ್ ಬರಲಿಲ್ಲ ಅಂದರೆ ಅವರು ಇಂಗ್ಲೀಷಲ್ಲಿ ಕ್ವಶನ್ಗಳು. ಇನ್ನೊಂದು, ಕ್ಯಾಂಪಸ್ ಸೆಲೆಕ್ಷನಲ್ಲಿ ಅವರಿಗೆ ಫೇಲ್ಯೂರ್ ಆಗುತ್ತೆ. ಸೊ ಅದನ್ನು ಅರಿತುಕೊಂಡು ಹಳ್ಳಿ ಭಾಗದ
ವಿದ್ಯಾರ್ಥಿಗಳು, ಅದು ನಾನು ಸೆಲೆಕ್ಟ್ ಮಾಡಿರುವಂಥ ಪ್ಲೇಸ್ ಭಯಂಕರ ಕಠಿಣವಾದದ್ದು. ಪುಷ್ಪಗಿರಿ ತಪ್ಪಲ್ನಲ್ಲಿದೆ, ನಾನು ಓದಂಥದ್ದು ಶಾಂತಳ್ಳಿ ಅಂತ. ಅಲ್ಲಿ ಸುತ್ತಮುತ್ತ ಎಲ್ಲ ಕಡು ಬಡವರು ಇರೋದು, ಆಮೇಲೆ ಕೂಲಿ ಕಾರ್ಮಿಕರು, ಫಾರ್ಮರ್ಸ್ ಅಂಥ ಏರಿಯಾದಲ್ಲಿ ಸೆಲೆಕ್ಟ್ ಮಾಡಿ ನಂದು ಮೇಜರ್ ಕಾಂಟ್ರಿಬ್ಯೂಷನ್ ಇದೆ. ನನ್ನೊಂದಿಗೆ ಒಂದು ಟೀಮು ಇದೆ, ಎಲ್ಲ ಸೇರಿ ಮಾಡ್ತಾಯಿದ್ವಿ. ಸರ್, ಅಂದರೆ ಈಗ ಸ್ಟಾರ್ಟಿಂಗ್ ಅಂದರೆ ಈಗ ಒಂದು ಇಂಗ್ಲೀಷ್ ಮೀಡಿಯಂ ಮಾಡಿದ್ರಿ, ಸ್ಟಾರ್ಟಿಂಗ್ ಎಷ್ಟು ವಿದ್ಯಾರ್ಥಿಗಳಿದ್ರಿ, ಇಲ್ಲ ಅಷ್ಟೇ ವಿದ್ಯಾರ್ಥಿ, ಇಲ್ಲ ಹೆಚ್ಚಾಗ್ತಾ ಇದ್ದಾರಾ, ಹೇಗೆ ಅಂತ ಸರ್? ಸ್ಟಾರ್ಟಿಂಗಲ್ಲಿ ಫಸ್ಟ್ ನಾವು LKGಯಿಂದ ಸ್ಟಾರ್ಟ್ ಮಾಡಿದ್ದು. ಆವಾಗ ಒಳ್ಳೆ ಸ್ಟ್ರೆಂತ್ ಇತ್ತು, ಒಂದು 30-40 ಹುಡುಗರು ಬಂದರು. ಇವತ್ತು ಆಲ್ಮೋಸ್ಟ್ 200 ಹತ್ತಿರ ಇದೆ. ಇವತ್ತು 8ನೇ ಕ್ಲಾಸಿಗೆ ಕಾಲಿಡ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗಿದೆ ಎಜುಕೇಷನ್ನು. ನಮ್ಮ ಟೀಚರ್ಸ್ ಎಲ್ಲ ಭಾಳ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾರೆ. ನಮ್ಮದು ಕಾಂಟ್ರಿಬ್ಯೂಷನ್, ಹ್ಯೂಜ್ ಕಾಂಟ್ರಿಬ್ಯೂಷನ್ ಇದೆ. ಮಕ್ಕಳು ಇಂಗ್ಲೀಷೆಲ್ಲ ಕಲಿತಾ ಇದ್ದಾರೆ, ಎಲ್ಲರಿಗೂ ಖುಷಿ ಆಗ್ತಾ ಇದೆ. ನಾವು ಏನು ಉದ್ದೇಶ ಇಟ್ಕೊಂಡಿದ್ವಿ, ನಾನು ನನ್ನ ಟೀಮು, ಅದು ಈಡೇರುವಂಥ ಒಂದು ಕಾಲ ಬರ್ತಾ ಇದೆ. ನಂದು ಒಂದೇ ಒಂದು ಅಂತ ಹೇಳಿದ್ರೆ, ಅಲ್ಲಿ ಕಡು ಬಡವರಿದ್ದಾರೆ, ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿ ಕರ್ನಾಟಕದ ಭೂಪಟದಲ್ಲಿ ಅದನ್ನ ಗುರುತಿಸ್ಬೇಕು. ಮತ್ತು ಅಲ್ಲಿರುವ ಒಂದು ಆ ಥರ ಏನಾದರೂ ಆದರೆ ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟಂಗಾಗುತ್ತೆ. ಅಲ್ಲಿಗೆ ನಾನು ಇಡೀ ಕರ್ನಾಟಕದವ್ರನ್ನ, ನಂದು ಅದು ಫೂಲಿಸ್ ಐಡಿಯಾನೋ ಏನೋ ಗೊತ್ತಿಲ್ಲ, ಇಡೀ ಕರ್ನಾಟಕವನ್ನು ಅಲ್ಲಿಗೆ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆಯಿಂದ ನಾವು ಇಂಗ್ಲೀಷ್ ಸ್ಕೂಲ್ ಮಾಡ್ತಾಯಿದ್ವಿ. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪಾಸಿಟಿವ್ ಮೂಡಲ್ಲಿ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ವಿ. ನೆಕ್ಸ್ಟ್ ಇಯರ್ CBSE ಮಾಡಬೇಕು ಅಂತಿದ್ವಿ. CBSE ಮಾಡೋದ ಒಂದೇ ಉದ್ದೇಶ ಅಂತ ಹೇಳಿದ್ರೆ, ಎಲ್ಲರೂ ಕರ್ನಾಟಕ ಸ್ಟೇಟಿಂದ ಬರಬೇಕು ಅಂತ, ಬರೋ ಹಾಗೆ ಮಾಡಬೇಕು. ಸುಮಾರು ನನ್ನ ವೈಯಕ್ತಿಕವಾಗಿ ಸುಮಾರು ಇನ್ವೆಸ್ಟ್ ಮಾಡಿದ್ವಿ. ಒಂದು ಬಿಲ್ಡಿಂಗ್ ಕಟ್ಟಿದ್ವಿ. ಈ ವರ್ಷ ಒಂದು ಬಸ್ ಇದು ಮಾಡಿದ್ವಿ, ಬಸ್ ವ್ಯವಸ್ಥೆ. ಮತ್ತು ಫಸ್ಟ್ ಸ್ಟಾರ್ಟ್ ಆದಾಗ ನಾನು ಮತ್ತು ಅರುಣು ಮತ್ತು ಇನ್ನೂ ವೆಂಕಟೇಶ್ ಅಂತಿದ್ದಾರೆ, ಸುಮಾರು ಜನ ಇದ್ದಾರೆ, ಒಂದು 10 ಜನ ಟೀಮಲ್ಲಿದ್ವಿ. ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಅದರ ಮೇಜರ್ ಕಾಂಟ್ರಿಬ್ಯೂಷನ್ ನಾನು ಮಾಡ್ತಾಯಿದ್ದೀನಿ, ಇಂಗ್ಲೀಷ್ ಕಲಿಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳು. ಸರ್, ಅಂದರೆ ಈಗ ನೀವು ಹೇಳಿದ್ರಿ, ಈಗ ಕಾಂಟ್ರಿಬ್ಯೂಷನ್ ನಮ್ಮ ಹಳ್ಳಿಗೆ ನಾನೇನು ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ ಅಂತ. ಸರ್, ನೀವು ಒಬ್ಬರು ಒಂದು ಹಳ್ಳಿಗೆ ಮಾಡಿದ್ರಿ, ಇದೇ ಥರ ಸಾಕಷ್ಟು ನಿಮ್ಮಂತಹ ಉದ್ಯಮಿಯಾಗಿರುವಂಥವ್ರು, ಸಮಾಜ ಸೇವಕರು ಸಾಕಷ್ಟು ಕಡೆಗಳಿದ್ದಾರೆ. ಅಂಥವ್ರು ಈ ಥರ ಒಂದು ಕಾನ್ಸೆಪ್ಟನ್ನ ಅವರು ಕೂಡ ಅಡಾಪ್ಟ್ ಮಾಡಿಕೊಂಡ್ರೆ ಬೇರೆ ಭಾಗದಲ್ಲಿ ಹಳ್ಳಿ ಮಕ್ಕಳು ಒಂದು ರೀತಿಯಲ್ಲಿ ಅವರಿಗೆ ಹೆಲ್ಪ್ ಆಗಲ್ವಾ ಅಂತ, ಅದಕ್ಕೇನು ಹೇಳ್ತೀರಿ ಸರ್? ನಿಮ್ಮದು ಒಳ್ಳೆ ಕ್ವಶನ್ನು. ಈ ಥರ ಏನಾದರೂ ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಕೆಲವರೆಲ್ಲ ಸ್ವಲ್ಪ ಅದಕ್ಕೆ ಹಿಂಜರಿತಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನೋಡಿ, ನಾನು ಇಷ್ಟೆಲ್ಲ ಬುಕ್ಸ್ ಕೊಡ್ತಾಯಿದ್ದೀನಿ ಎಲ್ಲ ಕಡೆ. ಕೆಲವರೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅಯ್ಯೋ, ಅವನಿಗೆ ಎಲ್ಲಿಂದ ಬರುತ್ತೆ, ಅಥವಾ ಯಾರೋ ಫ್ರೀ ಕೊಡ್ಬೋದು, ಇಲ್ಲಿ ತಂದು ಕೊಡ್ತಾನೆ, ಈ ಥರ. ಅದಕ್ಕೆ ನಾನು ಮೊನ್ನೆ ಎಲ್ಲ ಒಂದು ಸ್ಪೀಚಲ್ಲಿ ಹೇಳ್ತಾ ಇದ್ದೆ, ನಮ್ಮಲ್ಲಿ ಕೆಲವು ಜನರಿಗೆ 75% ಆಫ್ ದಿ ಜನರು ಒಳ್ಳೆಯವರಿದ್ದಾರೆ. ಇನ್ನು 25% ಜನರು ದೇವರು ಕೈ ಕೊಟ್ಟಿರೋದು ಅವರಿಗೆ ಇನ್ನೊಬ್ಬರು ಕಾಲೆಳೆಯೋಕ್ಕೆ ಅಂತ. ಸೊ ಆ ಥರ ನೆಗೆಟಿವ್ ಫೀಲಿಂಗ್ಸ್ ಇರುವ ಜನರು ತುಂಬ ಇರೋದ್ರಿಂದ ಈ ಥರ ಮುಂದೆ ಬರಲಿಕ್ಕೆ ತುಂಬ ಜನ ಒಂಥರ ಹೆಸಿಟೇಟ್ ಮಾಡ್ತಾರೆ. ನಾವು ಅವ್ರಿಗೆ ಕೊಟ್ಬಿಟ್ಟು ಯಾಕೆ ನಾವು ತಲೆ ಮೇಲೆ ಹೆರ್ಕೋಬೇಕು ಅಂತ. ತುಂಬ ಜನ ಒಳ್ಳೆಯವರಿದ್ದಾರೆ, ತುಂಬ ಜನರು ಸ್ಥಿತಿವಂತರಿದ್ದಾರೆ, ಕೊಡಬೇಕನ್ನೋ ಮನಸ್ಸು ಇರುತ್ತೆ. ಆದರೆ ಸಮಾಜದ ಒಂದು ಈ ಥರ ಕೆಟ್ಟ ಭಾವನೆಯಿಂದ ಕೆಲವರು ಹಿಂದೆ ಹೋಗ್ತಾರೆ, ಕೆಲವರು ಬರ್ತಾರೆ. ತುಂಬ ಜನ ಇದ್ದಾರೆ, ಮಾಡ್ತಾರೆ ತುಂಬ ಜನ. ಇನ್ನು ಅದರಲ್ಲಿ ಏನು ಅಂತ ಹೇಳಿದ್ರೆ 2 ಕ್ಯಾಟಗರಿ ಇದ್ದಾರೆ, ಒಂದು 2-3 ಕ್ಯಾಟಗರಿ ಇದ್ದಾರೆ. ಒಂದು ಹೆಸರಿಗೋಸ್ಕರ ಮಾಡ್ತಾರೆ, ಇನ್ನೊಬ್ಬರು ಹೆಸರಿಗೆ ಬರೋದಿದ್ರು ಕೆಲವರಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಮಾಡ್ತಾರೆ. ಹಾಗಾಗಿ ಮಾಡ್ತಾರೆ, ಎಲ್ಲ ಜನ ಮನಸ್ಸಿರುತ್ತೆ, ಮಾಡ್ತಾರೆ. ಬಟ್ ಕೆಲವು ಟೈಮಲ್ಲಿ ಮಾಡ್ತಾ ಹೋಗಬೇಕಾದ್ರೆ ಯಾವುದಾದ್ರು ಒಂದು ಹರ್ಟ್ ಆಗುತ್ತೆ, ಆವಾಗ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಯಾಕೆ, ಒಂದು ಹಳ್ಳಿಲಿ ಒಂದು ಗಾದೆ ಇದೆ, ಊರ್ದನ ಕಾಯ್ದು ದೊಡ್ಡ ಬೈರ ಅನ್ಸ್ಕೊಳ್ಳೋದು ಯಾಕೆ ಅಂತ. ಅಂದರೆ ಸರ್, ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಕೊಡಗಿನಿಂದ ಬಂದು ಬೆಂಗಳೂರಲ್ಲಿ ಕೆಲಸವನ್ನು ನಡೆಸ್ಕೊಂಡು ಸಾಕಷ್ಟು ಕಡೆ ಹೋಗ್ತಾರೆ, ಇಂಟರ್ವ್ಯೂ ಫೇಸ್ ಮಾಡ್ತಾರೆ. ಕೆಲವೊಂದು ಕಡೆ ಸಾಕಷ್ಟು ಸಮಯಗಳು ಹಿಡಿತದೆ ಏನೋ ಒಂದು ಜಾಬ್ ಸಿಗಬೇಕು ಅಂತಂದರೆ. ಆ ವಿದ್ಯಾರ್ಥಿಗಳು ಅಲ್ಲೇ ಇದ್ಕೊಂಡು ಒಂದು ಕಡೆ ಏನೋ ನಿಮ್ಮ ಒಂದು ಮನೇನ ಕೂಡ ಕೊಟ್ಟಿದ್ದೀರಿ, ನೀವು ಸಾಕಷ್ಟು ಸಹಕಾರ ಕೂಡ ಮಾಡ್ತಾ ಇದ್ದೀರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾವ ಥರ ಸಹಕಾರ ಕೊಡ್ತೀರಿ? ಸೊ ಇಲ್ಲಿನ ಅಂದರೆ ಕೊಡಗಿನಿಂದ ಬಂದಂಥ ವಿದ್ಯಾರ್ಥಿಗಳು ಸಾಕಷ್ಟು ನಿಮ್ಮ ಸ್ವಂತ ಒಂದು ಮನೆಯೇ ಕೊಟ್ಟಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವಾಗ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಸಾಫ್ಟ್ವೇರ್ ಮುಂಚೂಣಿಗೆ ಬಂತು ಇಲ್ಲಿ ಬ್ಯಾಂಗ್ಳೂರಿನಲ್ಲಿ, ಆವಾಗಿಂದ ಸ್ವಲ್ಪ ಇದಾಗ್ತಾ ಇದೆ, ಏನು ನನಗೊಂದು ಸ್ವಲ್ಪ ಈಸಿ ಆಗ್ತಾಯಿದೆ. ಈಗ ಕ್ಯಾಂಪಸ್ ಸೆಲೆಕ್ಷನ್ನು ಅದು ಇದು ಅಂತ. ಬ್ಯಾಂಗ್ಳೂರು IT ಹಬ್ ಆಗಿಕ್ಕಿಂತ ಮೊದಲು ನಾನು ಸಾಕಷ್ಟು ಜನರಿಗೆ ಕೆಲಸ ಕೊಡಿಸಿದ್ದೀನಿ. ನಾನೇ ಒಂದು ಮನೆ ಇಟ್ಟಿದ್ದೆ. ಆಮೇಲೆ ತುಂಬ ನಾನು ಕೌಂಟ್ ಮಾಡಿದ್ರೆ, ನನ್ನ ರೆಕಾರ್ಡ್ಗಳನ್ನ ವೆರಿಫಿಕೇಷನ್ ಮಾಡಿದ್ರೆ ಆಲ್ಮೋಸ್ಟ್ 3,000 ಮೆಂಬರ್ಸಿಗೆ, ಅಂದರೆ ದೊಡ್ಡ ನಾನು ಕೊಡಿಸಿದಂಥ ವ್ಯಕ್ತಿಗಳು ಇವತ್ತು ತಿಂಗಳಿಗೆ 15 ಲಕ್ಷ 20 ಲಕ್ಷ ತಗೊಳ್ಳುವಂಥವರು ಇದ್ದಾರೆ. ಅವ್ರೀಗ ನಾನು ನೆನಪು ಮಾಡ್ಕೋತಾ ಇಲ್ಲ, ಅದು ಬೇರೆ ವಿಷಯ.
ಸೊ ಹಾಗಾಗಿ ಒಂದು 3,000ದಿಂದ ಜಾಸ್ತಿ ಜನರಿಗೆ ಕೆಲಸ ಕೊಡಿಸಿದ್ದೀನಿ. ನನ್ನದೇ ಒಂದು ಮನೆ ಇದೆ. ಮೊದಲು ಏನಾಗ್ತಾಯಿತ್ತು, ಇಲ್ಲಿಗೆ ಬಂದವ್ರನ್ನ ನನ್ನ ಮನೆಯಲ್ಲಿರಿಸಿ ಅವ್ರಿಗೆ ಕೆಲಸ ಕೊಡಿಸಿ ಆಮೇಲೆ ಅವರು ನೀವು ಹೋಗಿ ಬೇರೆ ಕಡೆ ಅನ್ನೋದಿತ್ತು. ಒಂದು 2 ಬೆಡ್ರೂಮ್ದು 2 ಮನೆಗಳನ್ನ ಇಟ್ಟಿದ್ದೆ. ಸೊ ಇವಾಗಲೂ ಕೆಲವು ಜನ ಇದ್ದಾರೆ. ಆಮೇಲೆ ಈಗ ನಾನು ಒಕ್ಕಲಿಗರ ಸಂಘಕ್ಕೆ ಡೈರೆಕ್ಟರ್ ಆದಮೇಲೆ ಯಾವುದೇ ಫಲಾಪೇಕ್ಷೆಯನ್ನು ಇದು ಮಾಡದೆ ತುಂಬ ಜನರಿಗೆ ಕೆಲಸ ಕೊಡಿಸ್ತಾ ಇದ್ದೀನಿ ಮತ್ತು ಬೇರೆ ಸೀಟ್ಗಳನ್ನು. ಸರ್, ಈಗ ಕೇವಲ ನೀವು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮಾತ್ರ ಅಲ್ಲ, ಸಾಕಷ್ಟು ಸಮಾಜ ಸೇವೆಯಲ್ಲಿ ಕೂಡ ತೊಡಗಿದ್ರಿ. ಅಂದರೆ ಎಲ್ಲೊಂದು ಕಡೆ ಸಮಯ ಸಿಕ್ಕಾಗ ಕೂಡ ಕೊಡಗಿಗೆ ಬಂದು ಕೊಡಗಿನ ಜನರ ಒಂದು ಸಮಸ್ಯೆಯನ್ನು ಕೂಡ ಆಲಿಸ್ತಾ ಇರ್ತಿದ್ರಿ. ಏನು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಉದ್ಯೋಗ ಕ್ಷೇತ್ರ ಆಗಿರ್ಬೋದು, ಹೀಗೆ ಆಸ್ಪತ್ರೆ, ಈಗ ಏನೇ ಒಂದು ಕೇಳ್ಕೊ ಬಂದರೂ ಕೂಡ ಅವ್ರನ್ನ ಬರಿಗೈಯಲ್ಲಿ ಕಳಿಸಲ್ಲ ಅಂತ ಹೇಳುವಂಥದ್ದು ಇಲ್ಲಿನ ಜನರಿಗಿದೆ. ಇಲ್ಲಿನ ಜನರಿಗೆ ಯಾವ ಥರ ಸಹಕಾರ ಕೊಡ್ತಾ ಇದ್ದೀರಿ ಸರ್? ಇಲ್ಲಿನ ಜನರು ನನ್ನ ಹತ್ರ ಯಾರು ಬರ್ತಾರೆ ಅಂತ ಹೇಳಿದ್ರೆ ಸ್ಥಿತಿವಂತರು ಬರೋದಿಲ್ಲ. ಯಾರು ಮೆಡಿಕಲ್ ಫೆಸಿಲಿಟೀಸ್ ಅವ್ರಿಗೆ ಬೇಕು, ಯಾರು ನಿರ್ಗತಿಕರಿದ್ದಾರೆ, ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ. ಹೆಚ್ಚಿನ ಜನರು ನಾವು ಬ್ಯಾಂಗ್ಳೂರಿಗೆ ಹೋಗಿದ್ವಿ, ನಮಗೆ ಇದು ಏನು ಹೃದಯ ಸಂಬಂಧಿ ಪ್ರಾಬ್ಲಮ್ಸ್ ಇದೆ, ಮತ್ತು ನಮಗೆ ಬೇರೆ ಬೇರೆ ಹಲವು ವಿಧದ ಕಾಯಿಲೆಗಳಿದೆ ಅಂತ ಬರ್ತಾರೆ. ಬಂದವ್ರಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟೇ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಅಂತ ಬಂದರೆ ಯಾವ ಥರದಲ್ಲಾದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀನಿ. ಒಂದು ವಾರದಲ್ಲಿ ಅಟ್ಲೀಸ್ಟ್ 2 ಜನ ಆದರೂ ಬಂದೇ ಬರ್ತಾರೆ. ಅವ್ರಿಗೇನು ನನ್ನ ಕೈಯಲ್ಲಿ ಆಗುತ್ತೆ, ಕ್ಯಾನ್ಸರ್ ಅಂತ ಬರ್ತಾರೆ, ಬ್ರೈನ್ ಹ್ಯಾಮರೇಜ್ ಅಂತ ಬರ್ತಾರೆ, ಸ್ಟ್ರೋಕ್ ಅಂತ ಬರ್ತಾರೆ, ಆಮೇಲೆ ಕಿಡ್ನಿ ಫೈಲ್ಯೂರ್ ಅಂತ ಬರ್ತಾರೆ. ಸೊ ಹೀಗಿರುವಾಗ ಮೊನ್ನೆ ಈಗ ಅದೇನೋ ದೇವ್ರದ್ದು ಹೆಲ್ಪ ಏನೋ 1 ತಿಂಗಳ ಹಿಂದೆ 2 ಕಿಡ್ನಿ ಫೈಲ್ಯೂರ್ ಅಂತ, ಅವ್ರಿಗೆ 2 ಜನ ಹೆಣ್ಮಕ್ಳು. ಸೊ ಇಲ್ಲಿ ಬಂದು ಕಾಯ್ತಾಯಿದ್ರು. ನಾನು ಯಾರನ್ನೂ ಓಡಾಡ್ಸಲ್ಲ, ಎಲ್ಲಿ ಬಂದು ಅದೇ ಸ್ಪಾಟಲ್ಲಿ ಫೋನಿಗೆ ಲೌಡ್ ಸ್ಪೀಕರ್ ಹಾಕ್ಕೊಂಡು ಎಂಥದ್ದು ಕೇಳಿದ್ರು ಅವ್ರಿಗೂ ಕೇಳಿಸ್ಲಿ ಅಂತ ಮಾಡೋದು. ನಾನೆಲ್ಲೋ ಒಂದು ಕಡೆ ಒಬ್ಬರಿಗೆ ನನ್ನ ಕ್ಲೋಸ್ ಫ್ರೆಂಡ್ ಇದ್ದರು, ಅವ್ರಿಗೆ 2 ಹೆಣ್ಮಕ್ಳು, ಇವರು ಕಿಡ್ನಿ ಫೈಲ್ಯೂರು. ಸೊ ಅವ್ರಿಗೆ 5 ಎಕರೆ ತೋಟ ಇತ್ತು. ಒಬ್ಬ ಹುಡುಗಿಗಂತೂ ಅವ್ರಿಗೆ ಕೆಲಸ ಇಲ್ಲದಿದ್ದರೆ ಅವರ ಸ್ಥಿತಿ ಚಿಂತಾಜನಕ ಆಗ್ತಿತ್ತು. ಆವಾಗಲೇ ಫೋನ್ ಮಾಡಿ ನಾಳೆ ನನಗೆ ಈ ಕೆಲಸ ಬೇಕೇ ಬೇಕು, ನಾನು ಕೊಡಿ ಅಂತ ಹೇಳಿದೆ. ಅವರು ಬಂದು ನನ್ನ ಹತ್ರ ಭಾನುವಾರ ಕೇಳಿದ್ರು, ಗುರುವಾರ ಅವ್ರಿಗೆ ಜಾಬ್ ಆಯಿತು. ಆಲ್ಮೋಸ್ಟ್ 25,000 ರುಪೀಸ್ ಆ ಹುಡುಗಿಗೆ. ಅವ್ರ ಮನೆ ಫುಲ್ಲು ಒಂಥರ ಪ್ರಾಪರ್ಲಿ ಇವಾಗ, ಯಾಕೆಂದರೆ ಮಗಳು ಚಿಕ್ಕವಳು ಓದ್ತಾ ಇದ್ದಾಳೆ SLC, ಇವಳಿಗೆ ಕೆಲಸ ಆಯಿತು. ಅವ್ರ ಮನೆಯಲ್ಲಿ 5 ಎಕರೆ ಜಾಗ ಇದೆ. ಈ ಥರ ಏನಾದರೂ ಆದರೆ ನನ್ನ ಹತ್ರ ಹೆಲ್ಪಿಗೆ ಬರ್ತಾರೆ. ಸಾಧ್ಯ ಆದಷ್ಟು ಇವತ್ತಿರ್ತೀವಿ, ನಾಳೆ ಸತ್ತು ಹೋಗ್ತೀವಿ, ಆವಾಗ ನಾವು ಮಾಡಿದ ಕೆಲಸಗಳು ಹೇಳ್ತಾರೆ. ಬರೀ ಕೈಯಲ್ಲಿ ಬರ್ತೀವಿ, ಬರೀ ಕೈಯಲ್ಲಿ ಹೋಗ್ತೀವಿ ಅಂತ. ಇಲ್ಲ, ಅದು ಬರೀ ಕೈಯಲ್ಲಿ ಬರ್ತೀವಿ. ಬರುವಾಗ ನಾವು ಪುಣ್ಯದ ಇದನ್ನ ಹೊತ್ಕೊಂಡು ಬರ್ತೀವಿ, ಹೋಗುವಾಗ ಅದನ್ನೇ ಹೊತ್ಕೊಂಡು ಹೋಗಬೇಕು. ನೀವು ಮಾಡಿದ ಕೆಲಸಗಳು ಅಥವಾ ನೀವು ಮಾಡಿದ ಪುಣ್ಯ ಕೆಲಸಗಳು ಅಥವಾ ಸೋಷಲ್ ಸರ್ವಿಸ್ ಹೊತ್ಕೊಂಡು ಹೋದರೆ ಹೋಗೋ ದಿವಸ ನಿಮಗೆ ಹೇಳ್ತಾರೆ, ಅಯ್ಯೋ ಇವನು ಇರಬೇಕಿತ್ತು, ಸ್ವಲ್ಪ ಸಮಾಜಕ್ಕೆ ಒಳ್ಳೆಯದಾಗ್ತಿತ್ತು ಅಂತ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಸ್ವಲ್ಪ ಇವತ್ತು ಅದು ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಹಾಗಾಗಿ ಈ ಹುಟ್ಟು ಸಾವುಗಳ ಮಧ್ಯೆ ನಾವು ಏನಾದರೂ ಭೂಮಿಗೆ ಕೊಟ್ಟು ಹೋಗಬೇಕು ಅನ್ನೋದೇ ನಮ್ಮ ಇದು. ಹರಪಳ್ಳಿ ರವೀಂದ್ರ ಅವರು ಸಾಕಷ್ಟು ಸಮಾಜ ಸೇವೆಗಳಲ್ಲಿ ತೊಡಗಿದ್ದಾರೆ. ಸಾಕಷ್ಟು ಕೊಡುಗೈದಾನಿ, ಈ ಥರ ಏನೆಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಅದರಲ್ಲೂ ಕೂಡ ಆಧುನಿಕ ಭಗೀರಥ ಅಂತ ಕೂಡ ಕರೀತಾರೆ. ಯಾಕಾಗಿ ಈ ಥರ ಒಂದು ಬಿರುದು ಬಂತು ಅಂತ? ಇದು ನನ್ನ ತೋಟ ಕಲ್ತರಲ್ಲಿದೆ. ಅಲ್ಲಿ ಒಂದು ಯಡೂರು ಕೆರೆ ಅಂತ ಇದೆ, ದೇವ್ರ ಕೆರೆ ಅಂತ. ಅದರಲ್ಲಿ ದನಗಳು ಮೇಯ್ತಾ ಇತ್ತು ಮತ್ತು ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾಯಿದ್ರು. ಒಂದು ಬೊಕ್ಸೆ ನೀರು ತೆಗಿಯೋಕ್ಕೂ ಆಗ್ತಾ ಇರಲಿಲ್ಲ ಅದರಲ್ಲಿ. ಹಿಂದೆ ನಮ್ಮ ತಂದೆ ತಾಯಿರು ಹೇಳ್ತಾಯಿದ್ರು, ಆ ಕೆರೆಯಲ್ಲಿ ನಾವು ನೀರು ಕುಡಿದು ಹೋಗ್ತಾಯಿದ್ವಿ ಅಂತ. ಹಿಂದೆ ನಿಮ್ಗೆ ಗೊತ್ತಿತ್ತು, ಏನು ನಮ್ಮ ತಂದೆ ತಾಯಿ ಎಲ್ಲ ಬರುವಾಗ ಬಸ್ಸಲ್ಲಿ ಹೋಗ್ತಿರ್ಲಿಲ್ಲ, ದುಡ್ಡು ಖರ್ಚಾಗುತ್ತೆ ಅಂತ. ನಡ್ಕೊಂಡು ಹೋಗೋರು, ಇಲ್ಲಿಂದ ಪೇಟೆಗೆ ಬಂದು ಸಂತೆ ಸಾಮಾನು ಮಾಡಿ ನಡ್ಕೊಂಡು ಹೋಗೋರು. ಆವಾಗ ಆ ಕೆರೆಯಲ್ಲಿ ನೀರು ಕುಡಿದು ಹೋಗ್ತಿದ್ವಿ ಅಂತ ಹೇಳ್ತಾಯಿದ್ರು. ಈವಾಗ ನಾನು ತೋಟಕ್ಕೆ ಹೋಗುವಾಗ ಆ ಕೆರೆ ನೋಡಿದ್ರೆ ದನಗಳು ಎಮ್ಮೆಗಳು ಮೇಯ್ತಾ ಇರ್ತಿತ್ತು. ಒಂದು ಬೊಗಸೆ ನೀರು, ಒಳ್ಳೆ ನೀರು ಇರಲಿಲ್ಲ. ನಾನು ಅವತ್ತು ಸುಮ್ಮನೆ ಹೋಗ್ತಾ ಇದ್ದೆ. ಒಂದು ದಿವಸ ಸುಮ್ಮನೆ ಯಡೂರವ್ರಿಗೆ ಹೇಳಿದೆ, ನೀವು ನಾಳೆ ಭಾನುವಾರ 6 ಗಂಟೆಗೆ ನಿಮ್ಮ ಎಲ್ಲ ಸೇರಬೇಕು, ನಾನೇನೋ ಮಾತಾಡಬೇಕು ಅಂತ. ಅವರಿಗೆಲ್ಲ ಆಶ್ಚರ್ಯ, ಎಂತಕ್ಕೆ ಮಾತಾಡ್ತಾ ಇದ್ದಾರೆ ಅಂತ. ಎಲ್ಲರೂ ಸೇರಿದ್ರು ಅವ್ರ ದೇವಸ್ಥಾನದಲ್ಲೇ. ನಾನು ಹೀಗೆ ಕೆರೆನ ಡೆವಲಪ್ ಮಾಡ್ತೀನಿ ಅಂತ. ಅದರಲ್ಲೊಂದು 150 ಜನ ಏನೋ ಇದ್ದರು, ಎಲ್ಲರೂ ಸೇರಿದ್ರು. 150 ಜನರಲ್ಲಿ ಒಂದು 3/4 ಭಾಗ ಅಯ್ಯೋ ಗೌರ್ಮೆಂಟಿಗೆ ಆಗಿಲ್ಲ, ಇವರೆಲ್ಲಿ ಮಾಡ್ತಾರೆ, ಆ ಕೆರೆ ಡೆವಲಪ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ಕೊಂಡು ಹೋದರು. ಅವ್ರು ಒಪ್ಪಿಗೆ ಕೊಟ್ಟರು. ಆಮೇಲೆ ಮಂಗಳವಾರದಿಂದನೇ ಬುಧವಾರ
ಗುರುವಾರ ಎಲ್ಲ JCB ಅದು ಹಿಟಾಚಿ ಮತ್ತು ಎಲ್ಲ ಟಿಪ್ಪರ್ಗಳನ್ನು ರೆಡಿ ಮಾಡಿ ನೆಕ್ಸ್ಟ್ ಭಾನುವಾರ ಗುದ್ಲಿ ಪೂಜೆ ಮಾಡಿ 1 ತಿಂಗಳೊಳಗೆ ಆ ಕೆರೆ ಹೂಳೆತ್ತಿಸಿ ಸುಮಾರು 1 ಎಕರೆ ಇರ್ಬೋದು ಕೆರೆ, ಅಥವಾ 1 ಎಕರೆ ಹತ್ತಿರ ಇರ್ಬೋದು. ಇವತ್ತು ಆ ಕೆರೆ ನೀವು ನೋಡಿದ್ರೆ ನೀವು ಹೋದರೂ ಸಂತೋಷ ಆಗುತ್ತೆ. ನಾನು ಯಾವಾಗಲೂ ಅಲ್ಲಿ ದಿವಸಕ್ಕೆ 2 ಸರಿ ಹೋಗ್ತೀನಿ. ತುಂಬ ಖುಷಿಯಾಗುತ್ತೆ. ವರ್ಷ ನೀರು ಕೋಡಿ ಹರಿಯುತ್ತೆ. ಬಾಗಿನ ಬಿಡ್ತೀನಿ. ಆ ಕೆರೆಯಲ್ಲಿ ಮೀನು ಸಾಕ್ತಾರೆ. ಈಗ 2ನೇ ವರ್ಷದಲ್ಲಿ ಒಂದು 16 kg ಮೀನು ಸಿಕ್ಕಿತ್ತು. ಸೊ ಅದಾಯಿತು. ಮತ್ತು ಇಲ್ಲಿ ಆನೆ ಕೆರೆ ಅಂತ ಒಂದಿದೆ. ಆನೆ ಕೆರೆಯಲ್ಲಿ ಅದು ಹೆಸರಿಗೆ ತಕ್ಕಂತೆ ಮೊದಲು ಆನೆಗಳು ಬಂದು ನೀರು ಕುಡಿದು ಹೋಗ್ತಾ ಇತ್ತಂತೆ. ಅದು ಸೋಮವಾರಪೇಟೆಯ ಜೀವನಾಡಿ. ಸೋಮವಾರಪೇಟೆಗೆ ಇವಾಗ ಹಾರಂಗಿ ಹೊಳೆಯಿಂದ ನೀರು ತರ್ತಾ ಇದ್ದಾರೆ. ಮೊದಲು ಆನೆ ಕೆರೆಯ ನೀರು ಸಪ್ಲೈ ಆಗ್ತಾಯಿತ್ತು. ಅದರಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು ಮಕ್ಕಳು. ಆ ಮಕ್ಕಳು ನನಗೆ ಶಾಪ ಹಾಕಿದಾರೋ ಏನೋ. ಈ ಸರ್ಕಾರದಿಂದ ಸುಮಾರು ಒಂದು 2-3 ಸಾರಿ ಡೆವಲಪ್ ಮಾಡಿದ್ರು. ನೀರಿನ ಆ ಕಣ್ಣು ಏನಿದೆ ಮುಚ್ಚಾಕಿದ್ರು. ಅದನ್ನು ನಾನು ಓಪನ್ ಮಾಡಿಸಿ ಇವಾಗ ಆನೆ ಕೆರೆ ಕೋಡಿ ಹರಿತಾ ಇದೆ, ತುಂಬಿ ತುಳುಕ್ತಾ ಇದೆ. ಅದರಲ್ಲೂ ಏನು ನನಗೆ ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮಿನಿಮಮ್ ಅಂದ್ರೆ 30 ಗಣೇಶ ಬಿಡ್ತಾರೆ ಆ ಸಂಘ ಸಂಸ್ಥೆಗಳು. ಯಾರಿಗೂ ಗಣೇಶ ಬಿಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಒಂದು ಸಣ್ಣ ಒಂದು ತೊಟ್ಟಿ ಹಂಗೆ ನೀರಿತ್ತು, ಅದರಲ್ಲೇ ಬಿಟ್ಟು ಉಲ್ಟಾ ಹೊಡಿಸ್ತಾಯಿದ್ರು. ಇವಾಗ ಎಲ್ಲ ಕೆರೆ ತುಂಬಿ ತುಳುಕ್ತಾ ಇದೆ, ಕೋಡಿ ಹರಿಯುತ್ತೆ, ಎಲ್ಲರಿಗೂ ಸಮೃದ್ಧಿಯಾಗಿ ನೀರಿರುತ್ತೆ. ಗಣೇಶನ ಬಿಡೋಕ್ಕೆ ಯಾವುದು ಆ ಕುಡಿಯೋಕ್ಕೆಲ್ಲ ನೀರು ತಗೊಳ್ಳಲ್ಲ ಅಲ್ಲಿಂದ. ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇಲ್ಲಿನ ಸಂಘ ಸಂಸ್ಥೆಗಳು ಅವರೆಲ್ಲ ಆಧುನಿಕ ಭಗೀರಥ ಅಂತ ಹೆಸರು ಕೊಟ್ಟಿದ್ದಾರೆ, ಬಿರುದು ಕೊಟ್ಟಿದ್ದಾರೆ ಅಷ್ಟೇ. ಒಕ್ಕಲಿಗ ಸಮುದಾಯ ನಿರ್ದೇಶಕರಾಗಿ ಕೂಡ ಜವಾಬ್ದಾರಿಯನ್ನು ತಗೊಂಡು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಿ. ಇದ್ರ ಬಗ್ಗೆ ತಮ್ಮ ಜನರಿಗೆ ಯಾವ ರೀತಿ ಸಹಕಾರ ನೀಡಿದ್ದೀರಿ ಸರ್? ಇದೊಂದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಷಯ. ಯಾಕೆ ಅಂತ ಹೇಳಿದ್ರೆ 25-26 ವರ್ಷಗಳಿಂದ ನಮ್ಮ ಈ ನಿರ್ದೇಶಕರ ಪಾಲು ಹಾಸನ ಪಾಲಾಗಿತ್ತು. ಅವ್ರು ಬರ್ತಾಯಿದ್ರು ನೋಡಿ. ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿಲ್ಲ, ನೀಟ್ ಎಲ್ಲ ಬಂದಿರಲಿಲ್ಲ. ಆವಾಗ ನಿರ್ದೇಶಕರುಗಳಿಗೆ 2-3 ಮೆಡಿಕಲ್ ಸೀಟ್ನ ರೆಕಮೆಂಡ್ ಮಾಡುವಂಥದ್ದು, ಸೀಟ್ ಕೊಡಿಸುವಂಥದ್ದು ಒಂದು ಪ್ರಕ್ರಿಯೆ ಇತ್ತು. ಆವಾಗ ನೋಡಿ, ನಮಗೆ ಯಾರು ಕೊಡೂರಿನಲ್ಲಿ ಯಾರೋ ಇವತ್ತು ಒಬ್ಬರು ಡಾಕ್ಟ್ರ್ ಆಗಿರ್ಬೋದು, ಅದು ಬಿಟ್ಟರೆ ಬೇರೆ ಯಾರು ನಮ್ಮ ನಿರ್ದೇಶಕರಿಂದ ರೆಕಮೆಂಡ್ ಆಗಿರುವಂಥ ಡಾಕ್ಟರ್ಸ್ಗಳು ಇಲ್ಲ ಅಂತ ಅನಿಸುತ್ತೆ. ನಂಗೆ ಗೊತ್ತಿಲ್ಲ, ತಪ್ಪಾದರೂ ಆಗಿರ್ಬೋದು. ಆದರೆ ನಾನಾದಮೇಲೆ ಅದು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಯಿತು, ನೀಟ್ ಬರೋರಿಗೆ ಎಲ್ಲ ಗೌರ್ಮೆಂಟಿಗೆ ಹೋಯಿತು ಸೀಟು. ಅದು ಬಿಟ್ಟರೆ ಇಂಜಿನಿಯರಿಂಗ್ ಸೀಟು CS ಇರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, AML ಇರ್ಬೋದು, ಎಲ್ಲ ನರ್ಸಿಂಗ್ ಸೀಟ್ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಎಲ್ಲದರಲ್ಲೂ ನನ್ನ ಕೋಟಗಳನ್ನ ನಾನು ಎಲ್ಲರಿಗೂ ಉಚಿತವಾಗಿ ಕೊಡ್ತಾಯಿದ್ದೀನಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಅದೂ ಅಲ್ಲದೆ ನಾನು ಹಾಸ್ಟೆಲ್ ಸೀಟ್ಗಳನ್ನ ನನ್ನಷ್ಟು ಡೈರೆಕ್ಟರ್ಸ್ ಎಲ್ಲ ನನಗೆ ತುಂಬ ಬ್ಲೇಮ್ ಮಾಡ್ತಾರೆ. ಇಲ್ಲಿ ಮೈಸೂರದು ನಾನು ತುಂಬ ಗಲಾಟೆ ಮಾಡಿ ಅವ್ರ ಹತ್ರ ನಾನು ಎಕ್ಸ್ಕ್ಯೂಸ್ ಕೇಳ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಗಾಡು ಪುಷ್ಪಗಿರಿಯಿಂದ ಎಲ್ಲ ಜನ ಬರ್ತಾರೆ, ನಮಗೆ ಮೈಸೂರೇ ಒಂದು ಫ್ರೀ ಹಾಸ್ಟೆಲ್ ಇರೋದು. ಹಾಗಾಗಿ ನನಗೆ ಡೈರೆಕ್ಟ್ರಿಗೆ ಒಬ್ಬನಿಗೆ ಒಂದೇ ಸೀಟ್ ಇತ್ತು, ನಾನು 20-30 ಸೀಟ್ ಕೊಡಿಸ್ತೀನಿ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಎಲ್ರಿಗೂ ಗೊತ್ತು, ನಾನು ಒಕ್ಕಲಿಗರ ಸಂಘದಲ್ಲಿ ನಾನೊಬ್ಬ ಕ್ಲೀನ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಹಾಗಾಗಿ ನನಗೆ JP ನಗರ್ ಹಾಸ್ಟೆಲಲ್ಲಿರ್ಬೋದು, ಶ್ರೀಗಂಧ ಕಾವಲ ಹಾಸ್ಟೆಲಲ್ಲಿರ್ಬೋದು, ಎಲ್ಲ ಕಡೆ ನಂದೇನು ಕೋಟಗಳಿದೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಒಕ್ಕಲಿಗರ ಸಂಘಕ್ಕೆ ಸೇರಿ ಆದಮೇಲೆ ನಾನಿಲ್ಲಿ 25 ವರ್ಷಗಳಿಂದ ನಮಗೊಂದು ಫ್ರೀ ಹಾಸ್ಟೆಲ್ ಇರಲಿಲ್ಲ ಕೊಡಗಿಗೆ 1 ಪೈಸೆ ಅನುದಾನ ಬಂದಿರಲಿಲ್ಲ. ಈ ಸಾರಿ ನನಗೆ EC ಮೀಟಿಂಗಲ್ಲಿ, ಅಂದರೆ EC ಅಂದರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗಲ್ಲಿ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇಲ್ಲಿಗೆ ಕೊಡಗಿಗೆ. ನಾನೇ ಇವಾಗ ನಮ್ಮದು ರೂಲಿಂಗ್ ಕಮಿಟಿ ಇದಲ್ಲ, ಟೀಮಲ್ಲ. ಮೊದಲು ರೂಲಿಂಗ್ ಟೀಮಲ್ಲಿ ನಾನು ಕಾರ್ಯಾಧ್ಯಕ್ಷ ಮತ್ತು ಪರ್ಚೇಸಿಂಗ್ ಕಮಿಟಿ ಚೇರ್ಮನ್ ಆಗಿದೆ. ಸೊ ಆ ಟೈಮಲ್ಲಿ ಸ್ಯಾಂಕ್ಷನ್ ಆಯಿತು. ಈಗ ಆವಾಗ ಬಾಲಕೃಷ್ಣ ಪ್ರೆಸಿಡೆಂಟ್ ಆಗಿದ್ದರು, ಇವಾಗ ಕೆಂಚಪ್ಪಗೌಡರು ಪ್ರೆಸಿಡೆಂಟ್ ಆಗಿದ್ದಾರೆ. ನಾನು ಆ ಟೀಮಲ್ಲಿಲ್ಲ, ಹಾಗಾಗಿ ಸ್ವಲ್ಪ ಸ್ಲೋ ಆಯಿತು. ಇವಾಗ ಕೆಂಚಪ್ಪಗೌಡ್ರ ಹತ್ರನೇ ನಾನು ಆರ್ಗ್ಯೂ ಮಾಡಿ ನಮಗೆ ಬೇಕೇ ಬೇಕು ಅಂಥೇಳಿ ಇವಾಗ ಮತ್ತೆ ಅವರು ಅಪ್ರೂವ್ ಮಾಡಿದ್ದಾರೆ. ಇಲ್ಲಿ ಮೊದಲು ಬಾಲಕೃಷ್ಣ ಇರುವಾಗ ಪೂಜೆ ಆಗಿತ್ತು, ಇವಾಗ ಮತ್ತೆ ಪೂಜೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ತಿಂಗಳೊಳಗೆ ಹಾಸ್ಟೆಲ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಅವ್ರ ಹತ್ರನೇ ಕೇಳಿದ್ದೀನಿ, ಕುಶಾಲನಗರಕ್ಕೊಂದು ಸೈಟ್ ತಕ್ಕೊಡಿ, ಹಾಸ್ಟೆಲ್ ಮಾಡಬೇಕು ಅಂತ. ಸೊ ನಮ್ಮದೇ ಕಮಿಟಿ ಇದ್ದಿದ್ದರೆ ಇನ್ನೂ ಏನೇನೋ ಆಸೆಗಳಿತ್ತು, ಒಂದು ನರ್ಸಿಂಗ್ ಕಾಲೇಜ್ ಮಾಡಬೇಕು ಅಂತ. ಸೊ ಅದೆಲ್ಲ ಆಗೋದಿಲ್ಲ, ಇನ್ನೊಂದೇ ವರ್ಷ ಇದೆ. ಬಟ್ ಸದ್ಯಕ್ಕೆ 27 ವರ್ಷಗಳಿಂದ ಆಗದಿದ್ದಂಥ ಕೆಲಸ ಎದೆ ತಟ್ಟಿ ಹೇಳ್ತೀನಿ. ಸೈಟ್ ತಗೊಂಡಿದ್ವಿ, 55 ಲಕ್ಷ ಖರ್ಚು ಮಾಡಿ. ಆಮೇಲೆ ಬಿಲ್ಡಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಬಿಲ್ಡಿಂಗ್ ಒಂದು 7-8 ಕೋಟಿ ಖರ್ಚಾಗುತ್ತೆ. ಮತ್ತು ಅದರಲ್ಲೇ ಒಂದು ಪ್ರಥಮ ಚಿಕಿತ್ಸೆಗೋಸ್ಕರ, ಫಸ್ಟ್ ಏಡ್, ಹೃದಯ ಸಂಬಂಧಿ ಕಾಯಿಲೆಗಳಿಗೋಸ್ಕರ ಒಂದು
ಫಸ್ಟ್ ಏಡ್ ರೂಮ್ನ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ಕೇಳಿದ್ದೀನಿ ಸೊಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಈಕೋ, ಟ್ರೆಡ್ಮಿಲ್ ಆ್ಯಂಡ್ ECG ಕೊಡಬೇಕು ಅಂತ. ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬಟ್ ಮೊದಲು ಹಾಸ್ಟೆಲ್ ಆಗಲಿ ಅಂತ ಬರೋ ತಿಂಗಳಿಂದಂತೂ ಹಾಸ್ಟೆಲ್ ಕಾಮಗಾರಿ ಸ್ಟಾರ್ಟ್ ಮಾಡಿ. ಈಗ ಸಾಕಷ್ಟು ಸಮಾಜ ಸೇವೆಯಲ್ಲಿ ತೊಡಗಿರುವಂಥ ಹರಪಳ್ಳಿ ರವೀಂದ್ರ ಆಗಿರ್ಬೋದು, ಅಂದರೆ ಸಾಕಷ್ಟು ಅಂದರೆ ಒಬ್ಬ ಉದ್ಯಮಿ ಆಗಿದ್ದುಕೊಂಡು ಸಾಕಷ್ಟು ಜನರ ಸೇವೆಯಲ್ಲಿ ತೊಡಗಿರ್ತಾರೆ. ಯಾವುದೇ ಒಬ್ಬ ಉದ್ಯಮಿ ಆತನ ಹುಟ್ಟುಹಬ್ಬ ಅಂತಂದರೆ ಡಿಫ್ರೆಂಟಾಗಿ ಅಂದರೆ ಸಾಕಷ್ಟು ಮೋಜು ಮಸ್ತಿಯಿಂದ ಮಾಡ್ತಾರೆ. ಆದರೆ ಹರಪಳ್ಳಿ ರವೀಂದ್ರ ಸಾಕಷ್ಟು ಸಮಾಜ ಸೇವೆ ತೊಡಗಿದ್ದಾರೆ, ಒಬ್ಬ ಉತ್ತಮ ಉದ್ಯಮಿ ಕೂಡ ಆಗಿರುವಂಥದ್ದು. ಅವರು ಬರ್ತಾರೆ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಮಗೆ ನಾವು ಕಡು ಬಡವರಾಗಿರೋದ್ರಿಂದ ಬರ್ತ್ಡೇ ಅದೆಲ್ಲ ನಮಗೆ ಆಚರಿಸ್ಕೊಂಡು ಗೊತ್ತೇ ಇಲ್ಲ. ಅಪ್ ಟು ಕಾಲೇಜ್ ಮುಗಿಯೋವರೆಗೂ ನಮಗೆ ಬರ್ಡೇ ಎಲ್ಲ ಆಚರಿಸ್ಕೊಂಡು ಗೊತ್ತೇ ಇಲ್ಲ. ಇಲ್ಲಿಗೆ ಬಂದಾದಮೇಲೆ ನನಗೆ ಫ್ಯಾನ್ ಕ್ಲಬ್ಗಳು ಸ್ಟಾರ್ಟ್ ಆಯಿತು. ಅದು ಯಾವ ಥರ ಸ್ಟಾರ್ಟ್ ಮಾಡಿದ್ರೋ ಏನೋ, ಬೇರೆಯವ್ರಿಗೆಲ್ಲ ಫ್ಯಾನ್ ಕ್ಲಬ್ ಸ್ಟಾರ್ಟ್ ಆದರೆ 2 ವರ್ಷದಲ್ಲಿ ಅದು ಅದರ ಅಸ್ತಿತ್ವನೇ ಇಲ್ದಂಗೆ ಹೋಗುತ್ತೆ. ಇಲ್ಲೂ ಸುಮಾರು ಜನರಿಗೆ ಈಗ ಎಲ್ಲ ಬ್ಯಾನರ್ಸ್ ಹಾಕಿ ಅದು ಮಾಡಿ ಅವ್ನು ಪ್ರೆಸಿಡೆಂಟ್ ಅಂತ ಮಾಡಿ ಯಾರಿಗೋ ಫ್ಯಾನ್ ಕ್ಲಬ್ ಮಾಡಿದ್ರು. ಅದು ಇವಾಗ ಅಸ್ತಿತ್ವದಲ್ಲೇ ಇಲ್ಲ. ಸೊ ನನ್ನ ಫ್ಯಾನ್ ಕ್ಲಬ್ಗಳು 2-3 ಫ್ಯಾನ್ ಕ್ಲಬ್ಗಳಿದೆ. ಇಲ್ಲಿ ಸೋಮವಾರಪೇಟೆದು ಆಲ್ಮೋಸ್ಟ್ 11ನೇ ವರ್ಷ ಇಲ್ಲಿವರೆಗೆ ಕಾರ್ಯರೂಪದಲ್ಲೇ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಯಾರೂ ಒಂದು ಫಲಾಪೇಕ್ಷೆ ಇಲ್ಲದೆ ಯಾವುದು ಕಾವೇರಿ ತೀರ್ಥ ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು, ಯಾವುದಾದ್ರು ರೋಗಿಗಳಿಗೆ ಸಹಾಯ ಮಾಡೋದಾಗಿರ್ಬೋದು. ಮತ್ತು ಇವತ್ತು ನನ್ನ ಬರ್ತ್ಡೇ ದಿವಸ ಅವರೆಲ್ಲ ಅರೇಂಜ್ ಮಾಡ್ಕೊಂಡಿರ್ತಾರೆ. ನಾವು ಹಾಸ್ಪಿಟಲ್ಗಳಿಗೆ ಹೋಗಿ, ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ವಿ, ಅವರಿಗೆಲ್ಲ ಶಾಲ್ ಕೊಟ್ಟು ಅವರಿಗೆ ಸ್ವಲ್ಪ ಮಟ್ಟಿಗೇನಾದರೂ ಹಣ ಕೊಟ್ಟು ಮತ್ತು ಹಣ್ಣು ಹಂಪಲುಗಳನ್ನ ಹಂಚೋದು ಯಾವಾಗಲೂ ಪ್ರತಿ ವರ್ಷ ನಂದು ಅದು ಅಭ್ಯಾಸ. ಸೊ ಹಾಗೆ ಇವತ್ತು ಏನಾದ್ವಿ, ಅಲ್ಲಿ ಡಿ ಗ್ರೂಪ್ ನೌಕರಗಳಿಗೆಲ್ಲ ಅಲ್ಲಿ ಅವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಅವ್ರನ್ನ ಸಾಯಂಕಾಲ ಮನೆಗೆ ಬನ್ನಿ ಅಂತ ಹೇಳಿದೆ. ಅವ್ರ ಮಕ್ಕಳಿಗೆಲ್ಲ ಬುಕ್ ಕೊಟ್ಟು ಈಗ ಒಂದು ಗಂಟೆ ಮೊದಲು ಅವ್ರ ಮಕ್ಕಳುಗಳಿಗೆಲ್ಲ ಬುಕ್ ಕೊಟ್ಟು ಕಳಿಸ್ದೆ ಇವಾಗ. ಸೊ ಬರ್ತ್ಡೇ ಅಂತ ಹೇಳಿದ್ರೆ ಓನ್ಲಿ ಮೋಜು ಮಸ್ತಿ ಅಲ್ಲ, ಬಟ್ ನಮ್ಮಿಂದ ಅದರಿಂದ ಬೇರೆ ಥರ ಅನುಕೂಲ ಆಗಬೇಕು ಅಂತ. ನಮ್ಮ ಮಕ್ಳುಗಳದ್ದು ಬರ್ತ್ಡೇ ಆದರೆ ನಾನು ಯಾವ್ದಾರು ಅನಾಥಾಶ್ರಮಕ್ಕೆ ಹೋಗಿ ಊಟ ಕೊಡೋದು ಅಥವಾ ಏನೋ ಕೊಡೋದು ಮಾಡ್ತೀನಿ. ಸೊ ಇವಾಗ ಇವರೇ ಜನಗಳೇ ನೆನ್ನೆ ನನಗೆ ಜನದ ಮೇಲೆ ಭಯಂಕರ ಪ್ರೀತಿ ಆಗ್ಬಿಡ್ತು. ಯಾಕೆಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಿಂದ ಬರೋದೇ 9 ಗಂಟೆ ಆಯಿತು. ಆ 9 ಗಂಟೆವರೆಗೆ ಜನ ಎಲ್ಲ ಸಂಘ ಸಂಸ್ಥೆಗಳು ಕಾಯ್ತಾಯಿದ್ರು. 9 ಗಂಟೆವರೆಗೆ ಬಂದು 4-5 ಕೇಕ್ಗಳು ಕಟ್ ಮಾಡಿ, ಆಮೇಲೆ ಒಂದು 100 ಜನದಷ್ಟು 9 ಗಂಟೆ ಕಾಯ್ತಾಯಿದ್ರು ಅಂದರೆ ಲೆಕ್ಕ ಹಾಕಿ ಹೇಗಿರ್ತಾರೆ ಅಂತ. ಸೊ ಅವರ ಕಲ್ಮಶವಲ್ಲದ ಪ್ರೀತಿ ನನಗೆ ಭಾಳ ಖುಷಿ ಆಯಿತು. ಬೆಳಿಗ್ಗೆನೂ ಸುಮಾರು ಜನ ಬಂದಿದ್ದರು, ಅವರೇ ಕೇಕ್ ಕಟ್ ಮಾಡಿದ್ರು. ನಾನಂತೂ ಒಂದು ಸ್ವೀಟ್ ಸಹ ಯಾರಿಗೂ ಕೊಡಲಿಲ್ಲ. ನಾನು ಹಾಸ್ಪಿಟ್ಲಲ್ಲಿ ಸ್ವಲ್ಪ ಹಣನೂ ಕೊಟ್ಟೆ ಜನರಿಗೂ, ಆಮೇಲೆ ಹಣ್ಣು ಹಂಪಲನ್ನು ಕೊಟ್ಟೆ. ಮತ್ತು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಬಂದೆ. ಎಲ್ಲರಿಗೂ ಸಾಲ ಹಾಕಿ ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೆ. ಹರಪಳ್ಳಿ ರವೀಂದ್ರ ಅಂತಂದರೆ ಸಾಕಷ್ಟು ಸಮಾಜ ಸೇವೆ, ಸಾಕಷ್ಟು ಕೆಲಸಗಳೆಲ್ಲ ತೊಡಗಿರ್ತಾರೆ. ಅಂದರೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲದೆ ತನ್ನ ಸ್ವಂತ ಒಂದು ಇಚ್ಛೆಯಿಂದ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿರುವಂಥ ಹರಪಳ್ಳಿ ರವೀಂದ್ರ ಅವರಿಗೆ ಎಲ್ಲ ಒಂದು ಕಡೆ ಒಂದು ಜವಾಬ್ದಾರಿ, ಒಂದು ಅಧಿಕಾರ ಸಿಕ್ಕಿದಾಗ ಅದು ಮತ್ತಷ್ಟು ಹೆಚ್ಚಾಗ್ಬೋದಾ? ಆ ಥರದ ಏನಾದ್ರು ಆಲೋಚನೆಗಳಿದೆಯಾ ಸರ್? ತಮಗೆಲ್ಲ ಗೊತ್ತಿರುವಾಗ ಇವಾಗಲೇ ಟ್ರೈ ಮಾಡಿದ್ದೆ. ಒಂದು ನನ್ನ ಅನಿಸಿಕೆ ಪ್ರಕಾರ ಕೂದಲೆಳೆ ಅಂತರದಿಂದ ಹೋಯಿತು ಅಂತ ನನ್ನ ಅನಿಸಿಕೆ ಪ್ರಕಾರ. ಬರೋ ದಿನಗಳಲ್ಲಂತೂ ಗ್ಯಾರಂಟಿಯಾಗಿ ಒಂದು ಜೀವನದ ಆಸೆ ಅದು. ಶಾಸಕ ಸ್ಥಾನಕ್ಕೆ ನಾನು ಪ್ರಬಲವಾದ ಸ್ಪರ್ಧಿ. ಅದು ಯಾವುದೇ ಇದಾಗಿರ್ಬೋದು. ವರ್ಸ್ಟ್ ಅಂದರೆ ಇಂಡಿಪೆಂಡೆಂಟ್ ಆಗಾದರೂ ಕಣಕ್ಕಿಳ್ದೆ ಎಳಿತೀನಿ. ಅದಂತೂ ಸತಸಿದ್ಧ. ಯಾವುದಾದ್ರು ಒಂದು ಇದರಲ್ಲಿ ಯಾರು ಗುರುತಿಸಿ ನನ್ನ ಕರೆದ್ರೆ ಅಲ್ಲಿಗೆ ಹೋಗ್ತೀನಿ. ಅವ್ರು ಯಾರೂ ಕರೀಲಿಲ್ಲ, ನನ್ನ ಗುರುತಿಸಲಿಲ್ಲ ಅಂತ ಹೇಳಿದ್ರೆ ನಾನು ನೆನೆ ಅವರೇ 200-300 ಜನ ಬಂದಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ರವೀಂದ್ರಣ್ಣ ಯಾವ ಪಾರ್ಟಿಗೆ ಹೋದರೂ, ನಾವು ಯಾವುದೇ ಪಾರ್ಟಿ ಆಗಲಿ ನಾನು ನಿಮ್ಮ ಜೊತೆ ಬಂದೇ ಬರ್ತೀವಿ ಅಂತ. ಇವತ್ತು ನಮಗೆ ಒಂದು ದೊಡ್ಡ ಮುಸ್ಲಿಂ ಸಮುದಾಯನೇ ಸಿಕ್ಕಿತ್ತು. ಇವತ್ತು ತುಂಬ ಮುಸ್ಲಿಮ್ಸ್ ನನಗೆ ತುಂಬ ಫ್ಯಾನ್ ಇದ್ದಾರೆ. ಎಲ್ಲ ಜನಾಂಗದವರು. ನಾನು ಒಂದೇ ಒಂದು ಯೋಚನೆ ಮಾಡುವಂಥವನು ಅಂತ ಹೇಳಿದ್ರೆ ಎಲ್ಲ ಸಮಾನರು ಅಂತ, ಎಲ್ಲರಿಗೂ ಒಂದೇ ಥರ ಬ್ಲಡ್ ಇರೋದು ಅಂತ. ಹಾಗಾಗಿ ಎಲ್ಲರೂ ಇವರಿರ್ಬೋದು, ನಮ್ಮ SC ST ಸಮುದಾಯದವರಿರ್ಬೋದು, ಯಾರೇ ಆದರೂ ನನ್ನ ಅಂತ ಹೇಳಿದ್ರೆ ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ. ಅಥವಾ ಇವನು ಲಂಚಕೋರ ಅಥವಾ ಕೆಟ್ಟ ಆಲೋಚನೆ ಇರುವ ಆ ಥರ ಯಾರೂ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನಗೆ ನಂಬಿಕೆ ಇದೆ,
ಯಾವುದೇ ಪಾರ್ಟಿಗೆ ಹೋದರೂ ಆ ಪಾರ್ಟಿಗೆ ಹೋದರೆ ಈ ಪಾರ್ಟಿಯಿಂದ ಒಂದು 20% ಓಟ್ ನನಗೆ ಬಂದೇ ಬರುತ್ತೆ, ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಹೋದರೆ ಈ ಪಾರ್ಟಿಯಿಂದ ಅಷ್ಟೇ, ಯಾವುದೂ ಅಂತಿಲ್ಲ. ಇಂಡಿಪೆಂಡೆಂಟಾಗಿ ನಿಂತರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂತ ಹೇಳಿದ್ರೆ ನೀವು ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ರೆ ಒಂದು 30,000 ಓಟಿಂದ 30,001 ಅಂತ ಲೆಕ್ಕ ಹಾಕ್ಬೋದು. ನೀವು ಇಂಡಿಪೆಂಡೆಂಟ್ ಲೆಕ್ಕ ಹಾಕಿದ್ರೆ 1, 01, 02, 03 ಅಂತ ಲೆಕ್ಕ ಹಾಕ್ಬೇಕು. ಹಾಗಾಗಿ ಇಂಡಿಪೆಂಡೆಂಟ್ ನಿಂತರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾವುದಾದ್ರು ಪಾರ್ಟಿ ನನಗೆ ಗುರುತಿಸಿ ಟಿಕೆಟ್ ಕೊಟ್ಟರೆ ನಾನೊಬ್ಬ ಪ್ರಬಲ ಆಕಾಂಕ್ಷಿ. ಹರಪಳ್ಳಿ ರವೀಂದ್ರ ಇನ್ನೂ ಕೂಡ ರಾಜಕೀಯದಿಂದ ಹೊರಗೆ ಹೋಗಿಲ್ಲ. ಅಂದರೆ ಒಂದು ಕಡೆ ಆಸೆ ಇದೆ, ನನಗೊಂದು ರೀತಿಯಲ್ಲಿ ಜವಾಬ್ದಾರಿ ಸಿಕ್ಕಿದಾಗ ನಾನು ನಮ್ಮ ಜನರಿಗೆ ಸಹಕಾರ ಮಾಡುವಲ್ಲಿ ನಾನು ಶತಸಿದ್ಧ ಅನ್ನೋ ಒಂದು ಇದರಲ್ಲಿ ಇದ್ದೀರಿ ನೀವು. ನನಗೆ ಒಂದೇ ಒಂದು ಆಸೆ ಏನು ಅಂತ ಹೇಳಿದ್ರೆ, ನನಗೆ ಅಧಿಕಾರ ಸಿಕ್ಕಿದ್ರೆ ನನ್ನ ಮಕ್ಕಳನ್ನ ಉದ್ಧಾರ ಮಾಡಬೇಕು, ಅಧಿಕಾರ ಸಿಕ್ಕಿದ್ರೆ ನನ್ನ ಕಸಿನ್ಸ್ಗಳು ನನ್ನ ರಿಲೇಟಿವ್ಸ್ನ ಇದು ಮಾಡಬೇಕು. ಈ ಥರ ಆಸೆ ಇಲ್ಲ ನನಗೆ. ಇದು ಏನಾದರೂ ಶಾಸಕ ಸ್ಥಾನದಲ್ಲಿ ಏನಾದರೂ ಸ್ಪರ್ಧೆಯಾಗಿ ನನಗೇನಾದರೂ ದೇವರ ಅವಕಾಶ ಕೊಟ್ಟರೆ ನನ್ನ ಎಂಟೈರ್ ಜೀವನವನ್ನು ಬಡವರಿಗೆ, ನಿರ್ಗತಿಕರಿಗೆ ಅಥವಾ ಶೋಷಿತ ವರ್ಗದವರಿಗೆ ಅಥವಾ ನನ್ನ ಏರಿಯಾದ ಡೆವಲಪ್ಮೆಂಟಿಗೆ, ಕೊಡಗಿನ ಅಥವಾ ಮಡಿಕೇರಿ ಕಾನ್ಸ್ಟಿಟ್ಯುನ್ಸಿಯ ಡೆವಲಪ್ಮೆಂಟಿಗೆ ನಾನು ಒಂದು ಮೇಜರಾಗಿ ಕಾಂಟ್ರಿಬ್ಯೂಷನ್ ಮಾಡ್ತೀನಿ. ಇಲ್ಲಿ ಭಾಳ ಪೊಟೆನ್ಷಿಯಾಲಿಟಿ ಇದೆ ಇಲ್ಲಿ ಕೊಡಗಿನಲ್ಲಿ. ಪ್ರವಾಸೋದ್ಯಮ ಇರ್ಬೋದು, ನಮ್ಮ ಯಥೇಚ್ಛವಾದ ನೀರು ಹರಿದು ಸಮುದ್ರಕ್ಕೆ ಸೇರ್ತಾ ಇದೆ. ನಮ್ಮಲ್ಲಿ ಅಲ್ಲಲ್ಲಿ ಒಂದು ಟರ್ಬೈನ್ಗಳು ಹಾಕ್ಯೋ ಅಥವಾ ಏನೋ ಮಾಡಿ ಆ ಹಳ್ಳಿಗೆ ಉಚಿತ ವಿದ್ಯುತ್ ಕೊಡುವಂಥ ವ್ಯವಸ್ಥೆ ಏನಾದರೂ ಪ್ರವಾಸೋದ್ಯಮದಲ್ಲಂತೂ ಮಿರಾಕಲ್ ಮಾಡ್ಬೋದು. ಆ ಥರ ಫೆಸಿಲಿಟೀಸ್ ಇದೆ. ಬಟ್ ಮಡಿಕೇರಿಯಲ್ಲಿ ಈಗ ಪ್ರವಾಸೋದ್ಯಮ ಏನಾಗಿದೆ ಅಂದರೆ ಕೆಟ್ಟು ಹೋಗ್ತಾ ಇದೆ. ಅಲ್ಲಿ ಸಣ್ಣ ಒಂದು ರೋಡ್ ಇದೆ. ನಾನು ಈಗ ಶಾಸಕರಾದ ಇವರಿಗೆ ಪೊನ್ನಣ್ಣನವರಿಗೆ ಮಾತಾಡಿದ್ದೀನಿ, ನೀವು ಇದಕ್ಕೆ ಆಲ್ಟರ್ನೇಟಿವ್ ಏನಾದರೂ ಕಂಡು ಹಿಡಿದೇ ಇದ್ದರೆ ಪ್ರವಾಸೋದ್ಯಮಕ್ಕೆ, ಯಾಕೆಂತ ಹೇಳಿದ್ರೆ ಒಂದೇ ಒಂದು ನ್ಯಾರೋ ರೋಡ್ ಇದೆ, ಅದಕ್ಕೆ ಎಲಿವೇಟೆಡ್ ರೋಡ. ಇವತ್ತು ನೀವು ಅದನ್ನ ಒಂದು ನೀಲನಕ್ಷೆಯನ್ನು ಇವತ್ತು ಪ್ರಿಪೇರ್ ಮಾಡಿದ್ರೆ ಇನ್ನೊಂದು 20 ವರ್ಷಕ್ಕಾದರೂ ಅದು ಕಾರ್ಯಗತಕ್ಕೆ ಬರ್ಬೋದು. ಇಲ್ಲ ಇವತ್ತು ನಾವು ಮಾಡೋದಿದ್ದರೆ ಮುಂದಿನ ಕಾಲದಲ್ಲಿ ಭಾಳ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಸ್ಯಾಟರ್ಡೆ ಸಂಡೇ ವೀಕ್ಡೇಸಲ್ಲಿ ವೀಕೆಂಡ್ಸಲ್ಲಿ ಹಾಲಿಡೇ ಇದ್ದರೆ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ. ಅದಕ್ಕೇನಾದ್ರು ಒಂದು ಆಲ್ಟರ್ನೇಟಿವ್ ಕಂಡುಹಿಡಿಬೇಕು ಅಂತ ನಾನು ಶಾಸಕರಲ್ಲಿ ಮಾತಾಡಿದ್ದೀನಿ. ಅದು ಇವತ್ತು ಏನಾದರೂ ಅವರು ಪ್ಲ್ಯಾನ್ ಹಾಕಿದ್ರೆ ಮುಂದಿನ 10 years ಡೌನ್ ದಿ ಲೈನ್ ಅಥವಾ 20 years ಡೌನ್ ದಿ ಲೈನ್ ಅದು ಕಾರ್ಯಗತಕ್ಕೆ ಬರ್ಬೋದು. ಹಾಗೆ ಭಾಳ ಪೊಟೆನ್ಷಿಯಲ್ ಇದೆ ಇಲ್ಲಿ. ಅದನ್ನು ನಾವು ಉಪಯೋಗಿಸ್ಕೊಂಡು ತರಬೇಕು. ಇಂಥದ್ದು ತುಂಬ ಆಸೆ ಇದೆ ನನಗೆ. ರೈತರಿಗೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಬೇಕು. ಯಾಕೆಂದರೆ ರೈತರು ಬೆಳೆದಿದ್ದ ಬೆಳೆಗಳೆಲ್ಲ ಹಾಳಾಗ್ತಾಯಿದೆ. ಮತ್ತು ಇದು ಸ್ಪೋರ್ಟ್ಸಲ್ಲಿ ತುಂಬ ಮಕ್ಕಳು ಇದಿದೆ, ಅವರಿಗೆ ಪೊಟೆನ್ಷಿಯಲ್ ಇದೆ, ಅವ್ರ ಹತ್ರ ಕ್ರೀಡಾ ಸ್ಫೂರ್ತಿ ಇದೆ. ಅದನ್ನ ಹೊರಗೆ ಹಚ್ಚೋಕ್ಕಾಗ್ತಾಯಿಲ್ಲ. ಅಂಥದನ್ನ ಹೊರಗೆ ತರಬೇಕು. ತುಂಬ 10 ಹಲವು ಆಲೋಚನೆಗಳಿದೆ. ಏನಾದರೂ ಒಂದು ಆ ಸ್ಥಾನ ಸಿಕ್ಕಿದ್ರೆ, ಆ ಪವರ್ ಸಿಕ್ಕಿದ್ರೆ ನಾನಂತೂ ಒಂದು ಸಾಧನೆ ಅಂತೂ ಮಾಡ್ತೀನಿ ಅದರಲ್ಲಿ. ಯಾಕೆ ಅಂತ ಹೇಳಿದ್ರೆ ನನಗೇನು ಅಂತ ಗೊತ್ತು, ಇನ್ ಆ್ಯಂಡ್ ಔಟ್. 40 ವರ್ಷಗಳ ಕಾಲ ಈ ಪೊಲಿಟಿಷಿಯನ್ಸ್ ಜೊತೆ, ಈ ಮಿನಿಸ್ಟ್ರುಗಳ ಜೊತೆ, ಈ IAS ಆಫೀಸರ್ಗಳ ಜೊತೆ ಒಡನಾಟ ಇದೆ ನನಗೆ ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಎಲ್ಲ ವಿಷಯದಲ್ಲೂ ನನಗೆ ಸ್ವಲ್ಪ ಆದರೂ ನಾಲೆಜ್ ಇದೆ. ಹಾಗಾಗಿ ಎಲ್ಲಿಂದ ಫಂಡ್ಸ್ ತರಬೇಕು, ಯಾವ ಕಡೆಯಿಂದ ಟ್ಯಾಪ್ ಮಾಡಬೇಕು ಅಂತ ಗೊತ್ತಿದೆ. ಏನಾದರೂ ನಿಮ್ಮ ಜನರ ಆಸೆಯಿಂದ ಅದೇನಾದ್ರು ಬಂದರೆ ನಾನು ಗ್ಯಾರಂಟಿ ಒಂದು ಗುರಿಯನ್ನು ತಲುಪ್ತೀನಿ. ನನ್ನ ಏನು ಆಸೆ ಇದೆ ಆ ಗುರಿಯನ್ನು ತಲುಪ್ತೀನಿ. ಒಂದು ಕಡೆ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿದ್ದರು, ಎಲ್ಲ ಒಂದು ಕಡೆ ಟಿಕೆಟ್ ತಪ್ಪಿದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಅವರ ಬಳಗ ಕೂಡ ಒಂದು ರೀತಿಯಲ್ಲಿ ಆಸೆ ಒಂದು ಇತ್ತು, ಅಂದರೆ ಸಿಗುತ್ತೆ ಅಂತ. ಆದರೆ ಎಲ್ಲ ಒಂದು ಕಡೆ ನೆಕ್ಸ್ಟು ಆ ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ರಾಜಕೀಯ ದೂರ ಉಳಿತಾರೆ ಅಂತ ಕೂಡ ಮಾತುಗಳಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಕೆಲವ್ರ ಕಡೆ ಹೇಳಿದ್ದುಂಟು. ಏನು ಅಂತ ಹೇಳಿದ್ರೆ ಹರಪಳ್ಳಿ ರವೀಂದ್ರ ಇನ್ನು ಯಾವುದು ಸಮಾಜ ಸೇವೆ ಮಾಡಲ್ಲ, ರಾಜಕೀಯದಿಂದ ದೂರ ಉಳಿತಾರೆ ಅಂತ. ನನಗೆ ಯಾರಿಗಾದರೂ ಆಸೆ ಇರುತ್ತೆ, ತುಂಬ ಆಸೆ ಇರುತ್ತೆ, ಅಂಥವ್ರು ಆ ಥರ ಮಾಡ್ಬೋದು. ನಾನು ಇದಕ್ಕೆ ಹೋದರೆ ನಾನು ಮಾಡ್ಬೋದು, ಮಾಡ್ಬೋದು, ನಾನು ಸರ್ವೈವ್ ಆಗ್ಬೋದು ಅಂತ. ನಂದು ಆ ಥರ ಇಲ್ಲ. ಏನಾದರೂ ಸಿಕ್ಕಿದ್ರೆ ಜನಸೇವೆ ಮಾಡೋಕ್ಕೆ ಇನ್ನೊಂದು ಪವರ್ ಇರಬೇಕು. ಪವರ್ ಜೊತೆಗೆ ನಾವು ಜನಸೇವೆ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಹಾಗಾಗಿ ನಾನು ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನನಗೇನೂ ಆಗಲಿಲ್ಲ. ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದೇ ತುಂಬ ಜನ ಕೇಳಿದ್ರು, ನೀವಿನ್ನು ಸೋಷಿಯಲ್ ಫೀಲ್ಡಲ್ಲಿ ಇರಲ್ವಾ, ಅದು ಇದು. ನನಗೇನಾಗಬೇಕು, ಸಿಕ್ಕಲಿಲ್ಲ, ನನ್ನ ಕರ್ತವ್ಯ ನಾನು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀನಿ. ಲಾಸ್ಟ್ ಇಯರು ನಾನು ಇಷ್ಟೇ ಬುಕ್ ಕೊಟ್ಟಿದ್ದೀನಿ, ಒಂದು 30-40. ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಆಯಿತು, 40-45 ಸಾವಿರ ಏನೋ ಕೊಟ್ಟೆ. ಈ ವರ್ಷವೂ ಅಷ್ಟೇ ಇದೆ. ಈಗ ನೆಕ್ಸ್ಟ್ ವೀಕ್ ಮತ್ತೆ ಆರ್ಡ್ರ್ ಮಾಡಬೇಕು ಅಂತಿದ್ದೀನಿ. ತುಂಬ ಸ್ಕೂಲ್ಗಳಿಂದ ಇದು ಬರ್ತಾಯಿದೆ.
ಅದೊಂದೇ ಅಲ್ಲದೆ ನನಗೆ ತುಂಬ ಜನ ಬರ್ತಾರೆ. ನೀವು ನೋಡಿರ್ಬೋದು, ಅಥವಾ ನಾನು ಹೇಳೋದು ಸುಳ್ಳು ಅಂತಾದರೆ ಯಾರು ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೆ ತುಂಬ ಜನರು ಬರ್ತಾರೆ. ನಂದು ಏನಿದೆ ಕರ್ತವ್ಯ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡ್ತಾಯಿದ್ದೀನಿ. ದೇವರು ನನಗೆ ಕೆಲವ್ರು ಕೇಳೋದುಂಟು, ನೀವು ಬರ್ಡೇ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ. ನಾನು ದೇವರಿಲ್ಲ ಅಂತ ಯಾವುದೇ ಕಾರಣಕ್ಕೂ, ನನ್ನ ಎಲ್ಲ ಸಕ್ಸಸ್ಸಿಗೂ ದೇವರೇ ಕಾರಣ ಅಂತ. ಆದರೆ ನಂದು ಒಂದೇ ಒಂದು, ನನಗದು ನಿಮಗೆಲ್ಲ ಒಪ್ತಾರೋ ಇಲ್ಲವೋ ಗೊತ್ತಿಲ್ಲ, ದೇವ್ರನ್ನ ನಮ್ಮ ಹತ್ರನೇ ಕರ್ಸ್ಕೋಬೇಕು, ನಾವು ದೇವಸ್ಥಾನಕ್ಕೆ ಹೋಗಬಾರ್ದು, ಅಥವಾ ದೇವರಲ್ಲಿ ನಾವು ಹೋಗಬಾರ್ದು ಅಂತ. ಹೇಗೆ ದೇವ್ರನ್ನ ಕರ್ಸ್ಕೊಳ್ಳೋದು? ಭಗವದ್ಗೀತೆಯಲ್ಲಿದೆ, ಅಥವಾ ನಿಮ್ಮ ಬೇರೆ ಯಾವುದಾದ್ರೂ ವಿವೇಕಾನಂದ ಅವ್ರ ಜೀವನ ಚರಿತ್ರೆ ಇದರಲ್ಲಿ ಇದೆ. ಏನು ಅಂತ ಹೇಳಿದ್ರೆ, ನೀವು ಎಷ್ಟರ ಮಟ್ಟಿಗೆ ಸಾಧ್ಯ ಆದಷ್ಟು ಪರೋಪಕಾರ ಮಾಡ್ತೀರಿ, ನಿರ್ಗತಿಕರಿಗೆ ಹೆಲ್ಪ್ ಮಾಡ್ತೀರಿ, ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ, ನೀವು ಮಾಡುವಂಥ ಕರ್ತವ್ಯದಲ್ಲಿ ಶ್ರದ್ಧೆ ಮತ್ತು ಜಾಣ್ಮೆ ಇದ್ದಲ್ಲಿ, ಕಠಿಣ ಪರಿಶ್ರಮ ಇದ್ದಲ್ಲಿ ದೇವರು ಬಂದು ನಿಮಗೆ ಫಲ ಕೊಟ್ಟೇ ಕೊಡ್ತಾನೆ. ದೇವರನ್ನು ನೀವು ಆ ಥರದಲ್ಲಿ, ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಕೇಳಿದ್ರು ಯಾರು, ಇಷ್ಟೆಲ್ಲ ದೇವಸ್ಥಾನ ಕಟ್ಟಿದಾಗಿ ಯಾಕೆ ಅಂತ. ಅದಕ್ಕೆ ನಾನು ಹೇಳಿದೆ, ದೇವಸ್ಥಾನ ಕಟ್ಟಿದ್ದು ಮನೋಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಏನು ದೇವ್ರು ನಿಮಗೆ ಬಂದು ಪ್ರತ್ಯಕ್ಷ ಆಗಿ ಕಾಣೋದಿಲ್ಲ. ಆ ಪಾಸಿಟಿವ್ನೆಸ್ ಅಥವಾ ಆ ಕಾನ್ಫಿಡೆನ್ಸ್, ನೀವು ಅಲ್ಲಿಗೆ ಹೋಗಿ ದೇವ್ರ ಹತ್ರ ಕೇಳ್ಕೊತೀರಿ, ನಂದು ಈ ಕೆಲಸ ಆಗಲಿ ಅಂತ. ನೀವು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಹೋಗ್ತೀರಿ, ಕೆಲಸ ಆಗುತ್ತೆ. ನೀವು ಇಲ್ಲಿರುವಾಗ ಆಗುತ್ತೋ ಇಲ್ವೋ ಅಂತ ಹೋಗ್ತೀರಿ, ಆಗೋದಿಲ್ಲ. ನೀವು ಯಾವುದೇ ಕೆಲಸ ಇದ್ದರೂ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಹೋದರೆ ಹಾಗೇ ಆಗುತ್ತೆ ಅಂತ. ಇನ್ನು ಕೊನೆಯದಾಗಿ ಕೊಡಗಿನ ವಿದ್ಯಾರ್ಥಿಗಳು ಜೊತೆಗೆ ನಿಮ್ಮ ಏನು ಬಳಗ ಇರ್ಬೋದು, ಕೊಡಗಿನ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಎಸ್ಪೆಷಲಿ ಕೊಡಗಿನ ಜನತೆಗೆ ನಾನು ಹೇಳೋದು ಅಂತ ಹೇಳಿದ್ರೆ, ಕೊಡಗಿನ ಯಾರೇ ಆಗಿರಲಿ, ನಾನು ಹೇಳೋದು ಕಠಿಣ ಪರಿಶ್ರಮ, ಶ್ರದ್ಧೆಯಿಂದ ನೀವು ಯಾವ ಕೆಲಸ ಮಾಡ್ತೀರಿ ಅದು ಸಕ್ಸಸ್ ಆಗುತ್ತೆ. ನಾನು ವಿದ್ಯಾರ್ಥಿಗಳಿಗೆಲ್ಲ ಸ್ಕೂಲ್ಗಳಿಗೆ ಹೋದಾಗ ಹೇಳೋದಷ್ಟೇ, ನೀವು ಮೊಬೈಲಿಗೆ ದಾಸರಾಗಬೇಡಿ. ಮೊಬೈಲ್ ಇವತ್ತು ಹೇಳುತ್ತೆ, ನನ್ನ ತಲೆ ಬಗ್ಗಿಸಿ ನೋಡು, ನಿನ್ನ ಜೀವನ ಪರ್ಯಂತ ತಲೆ ಎತ್ತದಂತೆ ಮಾಡ್ತೀನಿ ಅಂತ. ಬುಕ್ ಹೇಳುತ್ತೆ, ಇವತ್ತು ನೀನು ತಲೆ ತೆಗೆಸಿ ನನ್ನನ್ನು ಅಧ್ಯಯನ ಮಾಡು, ನಿನ್ನ ಜೀವನ ಪರ್ಯಂತ ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತೀನಿ ಅಂತ. ಹಾಗೆ ಇವತ್ತಿನ ಯುವ ಸಮೂಹ ಈ ಮೊಬೈಲು ಅನ್ನೋ ಒಂದು ಕೆಟ್ಟ ಇದಕ್ಕೆ ದಾಸನಾಗಿದೆ. ಹಾಗಾಗಿ ಅವ್ರಿಗೆ ಹೇಳ್ತೀನಿ ನಾನು, ನೀವು ಒಳ್ಳೊಳ್ಳೆ ಮಹನೀಯರ ಜೀವನ ಚರಿತ್ರೆ, ನನಗೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಇಷ್ಟ. ನಾನು ಮಕ್ಕಳಿಗೆಲ್ಲ ಅಡ್ವೈಸ್ ಮಾಡೋದು, ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ನೀವು ಮನಸ್ಸಿನಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ. ನೀವು ಇದರಲ್ಲಿ ಜೀವನದಲ್ಲಿ ಫೈಲ್ಯೂರ್ ಹಾಕಿ ಚಾನ್ಸಸ್ ಇಲ್ಲ. ನಿಮಗೆ ವಿವೇಕಾನಂದ ಅವ್ರದ್ದು ಒಬ್ಬರು ಆಗಲಿಲ್ಲ ಅಂದರೆ ಮಹಾತ್ಮ ಗಾಂಧಿದು ಓದಿ, ಅಬ್ದುಲ್ ಕಲಾಂದು ಓದಿ, ಅಥವಾ ಭಗತ್ ಸಿಂಗ್ದು ಓದಿ, ಚಂದ್ರಶೇಖರ್ ಆಜಾದ್ ಓದಿ. ಇಂಥ ಮಹನೀಯರು ಯಾರ್ಯಾರಿದ್ದಾರೆ, ಅವಾಗೆಲ್ಲ ತುಂಬ ಮಹನೀಯರು ಇದ್ದಾರೆ. ಅವ್ರನ್ನ ಜೀವನ ಚರಿತ್ರೆ ನೀವು ಓದಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವುದೇ ಥರ ಫೈಲ್ಯೂರ್ ಆಗೋದಿಲ್ಲ ಅಂತ ಎಲ್ಲ ಕಡೆ ಸ್ಕೂಲಲ್ಲೂ ನಾನು ಅದೇ ಹೇಳೋದು. ವಿದ್ಯೆಗೆ ಮಕ್ಕಳಿಗೆ ಅವರು ದೃಢ ನಿರ್ಧಾರ ಮಾಡಿಕೊಂಡು ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಓದಿದ್ರೆ ಗ್ಯಾರಂಟಿ ಅವ್ರು ಸಕ್ಸಸ್ ಆಗೇ ಆಗ್ತಾರೆ. ನೀವು ಸಕ್ಸಸ್ ಆಗಿ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಹುಟ್ಟಿದ ಮನೆಗೆ, ಹುಟ್ಟಿದ ಊರಿಗೆ, ಹುಟ್ಟಿದ ನಾಡಿಗೆ ಬೆಳಕಾಗಿ ಒಳ್ಳೆ ವ್ಯಕ್ತಿತ್ವ ಇರುವಂಥವರಾಗಿ ನೀವು ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾಂಪೀಟ್ ಮಾಡಿ IAS KAS ಬರೆದು ಒಂದು ಡಿಸ್ಟಿಕ್ ಆಳುವಂಥ ವ್ಯಕ್ತಿ ಆಗಿ ಅಂತ ಎಲ್ಲ ಸ್ಕೂಲಿಗೆ ಹೋಗುವಾಗ ನಾನು ಅದೇ ಮಕ್ಕಳಿಗೆ ಹೇಳೋದು. ಎಸ್ ಕೇಳಿದ್ರಲ್ಲ, ಇದಿಷ್ಟು ಏನು ಹರಪಳ್ಳಿ ರವೀಂದ್ರ ಅವರ ಮಾತಾಗಿರುವಂಥದ್ದು. ಅಂದರೆ ವಿದ್ಯಾರ್ಥಿಗಳು ಅಂದರೆ ಯಾವುದೇ ನನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಕುಂದುಕೊರತೆಗಳಾಗಬಾರ್ದು. ಅವರು ಯಾರು ಕೂಡ ಏನು ನಾವು ಅನುಭವಿಸಿದಂತಹ ಒಂದು ಸಮಸ್ಯೆಯನ್ನು ಎದುರಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನ ಕೊಡುವಂಥ ಕೆಲಸಗಳಾಗಿರ್ಬೋದು. ಜೊತೆಗೆ ಈ ಭಾಗದ ಏನು ಸಾಕಷ್ಟು ಜನರೆಂದರೆ ಕಡುಬಡವರಾಗಿರೋದ್ರಿಂದ ನಾವು ಹಿಂದಿನ ಕಾಲದಲ್ಲಿ ಎದುರಿಸಿದ ಆರೋಗ್ಯ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳನ್ನ ಯಾರು ಕೂಡ ಎದುರಿಸಬಾರೋ ನಿಟ್ಟಿನಲ್ಲಿ ಸಾಕಷ್ಟು ಜನರ ಜನಸೇವೆಗೆ ನಿಂತಿರುವಂಥದ್ದು. ಒಂದು ಕಾಲದಲ್ಲಿ ಏನು ನಿರ್ದೇಶಕರಾಗಿ ಕೂಡ ಸಾಕಷ್ಟು ಅಂದರೆ ಒಕ್ಕಲಿಗ ಸಮುದಾಯದ ನಿರ್ದೇಶಕರಾಗಿ ಕೂಡ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿರುವಂತಹ ಹರಪಳ್ಳಿ ರವೀಂದ್ರ ಜೊತೆಗೆ ಈ ಭಾಗದಲ್ಲಿ ಒಂದು ರೀತಿಯಲ್ಲಿ ರಾಜಕೀಯಕ್ಕೂ ಬರುವಂತಹ ಒಂದು ಆಸೆಯನ್ನು ಕೂಡ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಸಣ್ಣದಾಗಿ ಆ ವಿಚಾರ ಕಮರಿ ಹೋದ ನೆಕ್ಸ್ಟ್ ಏನೋ ಒಂದು ಅದರ ಬಳಗ ಏನಿದೆ ಸಾಕಷ್ಟು ಜನರು ಕೂಡ ಎಲ್ಲ ಒಂದು ಕಡೆ ರಾಜಕೀಯ ದೂರ ಉಳಿತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ನಾನು ಯಾವುದೇ ಕಾರಣಕ್ಕೂ ಈ ಒಂದು ಆಸೆಯನ್ನು ಇಟ್ಟುಕೊಂಡು ಬಂದಂತನೂ ಅಲ್ಲ, ನಾನು ಸೇವೆಯನ್ನು ಮಾಡುವಂತಹ ದೃಷ್ಟಿಯಿಂದ ಬಂದಂಥವನು. ಹಾಗಾಗಿ ನಾನು ಎಲ್ಲಿಂದ ಕೂಡ ದೂರ ಉಳಿಯಲ್ಲ, ಯಾವತ್ತೂ ಕೂಡ ನನ್ನವರ ಏನು ಸಮಸ್ಯೆಗೆ ನಾನು ಮಿಡಿತೀನಿ ಅನ್ನೋವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನಲ್, ಮಡಿಕೇರಿ.
ನಾವು ಗುಂಡಿಕ್ಕಿ ಬೆಟ್ಟದಲ್ಲಿರೋದು ಗಿರೀಶ್ ಅಣ್ಣವ್ರ ಮನೇಲಿ. ವರ್ಷ ವರ್ಷ ಅವರು ನಾವು ಬುಕ್ಕು ನನ್ನ ಮಕ್ಕಳಿಗೆ ಓದೋಕ್ಕೆ ವರ್ಷ ನೋಟ್ ಬುಕ್ಗಳು ಕೊಡ್ತಾರೆ. ಮತ್ತು ತುಂಬ ಹಾಸ್ಪಿಟ್ಲು ಅದು ಇದು ಅಂದಾಗೆಲ್ಲ ತುಂಬ ಉಪಕಾರಗಳು ಮಾಡ್ತಾರೆ, ಒಳ್ಳೆ ಸಹಾಯ ಮಾಡ್ತಾರೆ. ಅವರು ತುಂಬ ಹೆಲ್ಪ್ ನೇಚರ್ ಜಾಸ್ತಿ. ಕಷ್ಟ ಅಂತ ಬಂದರೆ ಕೈ ಬಿಟ್ಕೊಡೋದಿಲ್ಲ ಯಾರನ್ನು. ಎಲ್ರಿಗೂ ಸೋಮವಾರಪೇಟೆ ಭಾಗದಲ್ಲಿ ಸಂತಹಳ್ಳಿ ಆ ಕಡೆ ಅವರು ಊರ ಕಡೆ ಎಲ್ಲ ಕಡೆನೂ ಮಾಡ್ತಾರೆ. ತುಂಬ ಹೆಲ್ಪ್ ನೇಚರ್ ಇದೆ ಅವ್ರಿಗೆ. ಅಂದರೆ ಈ ಥರ ಪುಸ್ತಕ ಮತ್ತು ಈ ಥರ ಸಮಸ್ಯೆ ಮಾಡೋದು ಎಷ್ಟು ಇದಾಗ್ತದೆ ಬಡ ಜನರಿಗೆ, ಎಷ್ಟು ತುಂಬ ಉಪಕಾರ ಆಯ್ತದೆ ಸರ್. ತುಂಬ ಅಂದರೆ ತುಂಬ ಉಪಕಾರ ಆಯ್ತದೆ. ಎಷ್ಟೋ ಜನ ಕೂಲಿ ಮಾಡಿ ತಿಂತಿರ್ತಾರೆ, ಅವ್ರಿಗೆ ತೆಗೆದು ಕೊಡೋಕ್ಕಾಗಲ್ಲ, ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆಲ್ಲ ತುಂಬ ಉಪಕಾರ ಮಾಡಿ ಒಂದು ಸಹಾಯ ಮಾಡ್ತಾರೆ. ಅಂದರೆ ಹಾಸ್ಪಿಟ್ಲು ಇದಕ್ಕೆಲ್ಲ ದೊಡ್ಡ ದೊಡ್ಡ ತುಂಬ ಖರ್ಚಾಗ್ತದೆ, ಆದರೆ ಇವರು ಈ ಥರ ಕೊಡುವಂಥ ಹಣ ಎಷ್ಟು ಯೂಸ್ ಆಗ್ತದೆ ನಿಮಗೆ? ತುಂಬ ಉಪಕಾರ ಆಯ್ತದೆ. ತುಂಬ ಅಂದರೆ ತುಂಬ, ಅದು ಹೇಳೋಕ್ಕಾಗಲ್ಲ, ಅಷ್ಟೊಂದು ಉಪಕಾರ ಮಾಡಿ ಸಹಾಯ ಮಾಡ್ತಾರೆ. ಕಷ್ಟ ಅಂತ ಬಂದಾಗ ಅವ್ರ ಮನೆ ಹತ್ರ ಕೈ ಬಿಟ್ಟು ಕಳಿಸಲ್ಲ ಯಾರನ್ನು. ಒಂದು ಒಳ್ಳೆಯ ಸಹಾಯ ಗುಣದಲ್ಲಿ ಒಳ್ಳೇದು ಮಾಡಿ ಕಳಿಸ್ತಾರೆ. ಎಷ್ಟು ವರ್ಷದಿಂದ ಮಕ್ಕಳಿಗೆ ಪುಸ್ತಕ ಕೊಡ್ತಿದ್ದಾರೆ? ಸುಮಾರು ನಾನೊಂದು 5-6 ವರ್ಷದಿಂದ ಬಂದು ತೊಗೊಂಡು ಹೋಗ್ತಾಯಿದ್ದೀನಿ, ಬರ್ತಾಯಿರ್ತೀನಿ, ತೊಗೊಂಡು ಹೋಗ್ತಾಯಿರ್ತೀನಿ. ಅವ್ರು ಸಿಕ್ಕಲ್ಲೆಲ್ಲ ಮಾತಾಡ್ತಾ ಇರ್ತೀನಿ. ಆ ಥರ ತುಂಬ ಉಪಕಾರ ಮಾಡಿದ್ದಾರೆ.